ನಾವು ಶಾಂತರಕ್ಷಿತನ ವ್ಯಾಖ್ಯಾನದ ಪ್ರಕಾರ ಇಲ್ಲಿ ಸರ್ವ ದುಃಖ ನಾಮ ಅಂತಂದರೆ ಸುಷುಪ್ತಿಯಲ್ಲೂ ಒಂದು ದುಃಖ ಇದೆ. ಯಾವ ದುಃಖ ಅದು ಅಂದರೆ ದುಃಖ ಎಲ್ಲಿ ಮುಗೀತು, ಎಲ್ಲಿ ಮತ್ತೆ ಆರಂಭವಾಗುತ್ತೆ ಅಂತನೋ ಗಣನೆ ಇಲ್ಲ, ಮತ್ತು ನಾನು ಸುಖವನ್ನು ಅನುಭವಿಸ್ತಾ ಇದ್ದೀನಿ ಅಂತನೋ ಪರಿಜ್ಞಾನ ಇಲ್ಲ. ಇಲ್ಲಿ ಯಾವ ಸುಖದ ಅನುಭವಕ್ಕಾಗಲಿ ದುಃಖದ ಅನುಭವಕ್ಕಾಗಲಿ ಪ್ರಮಾತೃ ಅಂತ ಒಬ್ಬ ಇರಬೇಕು. ನಾನು ದುಃಖವನ್ನು ಅನುಭವಿಸ್ತಾ ಇದ್ದೀನಿ. ದಿ ಪೇನ್ ದಟ್ ಈಸ್ ಸಫರ್ಡ್ ಅಂಡರ್ ಎನಿಸ್ಥೀಸಿಯಾ is no pain at all. And even if there are objective records which point out to a pain, there is no subjective feeling involved. Pain is after all a subjective feeling. So when the subject is not conscious, there is no question of pain involved at all. ಆದರೆ ಇವನಿಗೆ ಆ ಒಂದು ಎಫೆಕ್ಟ್ ಆಫ್ ಅನಿಸ್ಥಿತಿಯ ಹೋದ ತಕ್ಷಣ ಬರುತ್ತೆ. ಇವನಿಗೆ ಹೋದ ತಕ್ಷಣ ಬಂದಿದ್ದರಿಂದ ಇವನು ಏನು ಅಂದ್ಕೊಳ್ಬೇಕು, ಆಗಲೂ ಪೇಯ್ನ್ ಇತ್ತು, ನನಗೆ ಅನುಭವ ಇರಲಿಲ್ಲ, ಇಷ್ಟೇ. ಪೇಯ್ನ್ ಇಲ್ಲ ಅಂತ ಅವನು ಹೇಳೋಲ್ಲ, ಪೇಯ್ನ್ ಇತ್ತು, ಅನುಭವಕ್ಕೆ ಬರಲಿಲ್ಲ. ಈ ನಿದ್ರೆಯಲ್ಲಿ ಅದಕ್ಕೆ ವ್ಯತಿರಿಕ್ತ ಸುಖ ಅಂತ ಇತ್ತು, ನನಗೆ ಸುಖ ಅನುಭವ ಇಲ್ಲ. ಸುಖ ಅಂತ ಅನ್ನೋದು ಎದ್ದ ಮೇಲೆ ಗೊತ್ತಾಗೋದು. ಆದ್ದರಿಂದ ಇದನ್ನ ಬೌದ್ಧರಲ್ಲಿ ಇದಕ್ಕೊಂದು ಒಂದು ನಮ್ಮಲ್ಲಿ ರಿಟ್ರೋ ಆಕ್ಟಿವ್ ಇನ್ಹಿಬಿಷನ್, ರಿಟ್ರೋಸ್ಪೆಕ್ಷನ್ ಅಂತೆಲ್ಲ ಹೇಳ್ತೀವಲ್ಲ, ಇದಕ್ಕೆ ಬೌದ್ಧರು ಏನೋ ಒಂದು ಪದ ಪ್ರತ್ಯಾವರ್ತನೆ ಏನೋ ಒಂದು ಪದ ಉಪಯೋಗಿಸ್ತಾರೆ. ಅಂದರೆ ಏನು, ಅನುಭವ ಆದ ಮೇಲೆ ಅನುಭವದ ಸ್ಮರಣೆಯಿಂದ ಅದು ಪ್ರತ್ಯೇಕ ಅನುಭವ ಅಂತ ಆದರೆ ಅದು ದಿಸ್ ರಿಟ್ರಾಸ್ಪೆಕ್ಷನ್. ಇವಾಗ ನಿದ್ರೆ ಮಾಡುವಾಗ ಸುಖದ ಅನುಭವ ಇವನಿಗಿಲ್ಲ, ಎದ್ದ ತಕ್ಷಣ ಲವಲವಿಕೆಯಾದರೆ ತಿರುಗಿ ನಿದ್ರೆ ಮಾಡಬೇಕು ಅಂತ ಅನ್ನಿಸದೇ ಇದ್ದರೆ ಸುಖವಾಗಿ ನಿದ್ರೆ ಮಾಡ್ತಾ ಇದ್ದೆ ಅಂತನ್ನೋದು ಭಾಸ ಬರುತ್ತೆ. ಆದರೆ ಈ ಸುಖವಾಗಿ ನಿದ್ರೆ ಮಾಡಿದೆ ಅಂತ ಅನ್ನೋದು ಯಾವ ಸ್ಟೇಟ್ನಲ್ಲಿ, ಜಾಗೃತ ಅವಸ್ಥೆಯಲ್ಲಿ ಅಥವಾ ಕನಸಿನಲ್ಲಿ ಅದರದ್ದೊಂದು ಭಾಸ ಇರಬಹುದು. ಆದರೆ ಕನಸು ಎಚ್ಚರ ಎರಡೂ ಕೂಡ ದುಃಖದ ಅವಸ್ಥೆಗಳು. ಇಂದ್ರಿಯ ವ್ಯಾಪಾರ ಮನಸ್ಸಿನ ವ್ಯಾಪಾರ ಇರೋದ್ರಿಂದ ದುಃಖದ ಅವಸ್ಥೆ. ದುಃಖದ ಅವಸ್ಥೆಯಲ್ಲಿ ಸುಖದ ಅನುಭವ ಅಂತ ಹೇಗೆ ಬರುತ್ತೆ? ಆದ್ದರಿಂದ ಸುಖವಾಗಿ ನಿದ್ರೆ ಮಾಡಿದೆ ಅಂತ ಅನ್ನೋದು ಕೂಡ ಸುಖದ ಅನುಭವ ಬಂದಿತ್ತು ಅಂತ ಅಲ್ಲ ಅಂತ ಅವರ ಆರ್ಗ್ಯುಮೆಂಟ್. ಸುಖದ ಎದ್ದ ಮೇಲೆ ಸುಖವಾಗಿ ನಿದ್ರೆ ಮಾಡಿದೆ ಅಂತ ನೀವು ಹೇಳ್ಬಹುದು, ಆದರೆ ಅಲ್ಲಿ ಕೇವಲ ತಮಸ್ಸಾದ್ರಿಂದ ಅಲ್ಲಿ ಪ್ರತಿವೇದನೆಯೇ ಇಲ್ಲ, ಯಾವ ರೀತಿಯಾದ ಒಂದು ಫೀಲಿಂಗು ಇಲ್ಲ, ದುಃಖದ ಫೀಲಿಂಗೂ ಇಲ್ಲ, ಸುಖದ ಫೀಲಿಂಗೂ ಇಲ್ಲ. ಅದು ಅಚೇತನವಾದಂಥ ಒಂದು ಸ್ಥಿತಿ ಅಂಥೇಳಿ ಅವರು ಹೀಗೆ ಸುಖದ ಅಭಾವ ಅಂತಿದ್ರು, ದುಃಖದ ಅಭಾವ ಅಂತ ಇಲ್ಲ. ಯಾಕೆಂದ್ರೆ ಎನಿ ಟೈಮ್ ಇಟ್ ಮೈಟ್ ಬಿ ಡಿಸ್ಟರ್ಬ್. ಎಚ್ಚರ ಇದ್ದಾಗ ಯು ಕ್ಯಾನ್ ಸೇ ಎಟ್ ಎನಿ ಟೈಮ್ ಹಿ ವಿಲ್ ಗೋ ಟು ಸ್ಲೀಪ್, ಬಟ್ ಮಲ್ಕೊಂಡಾಗ ಎಟ್ ಎನಿ ಟೈಮ್ ಹಿ ಮೈಟ್ ವೇಕಪ್. ಆದ್ದರಿಂದ ದುಃಖ ಅಂತನ್ನೋದು ಒಂದು ಗರ್ಭದಲ್ಲಿ ಇದೆ. ಆದ್ದರಿಂದ ಅದು ಸುಷುಪ್ತಿಯೂ ಕೂಡ ದುಃಖ ಗರ್ಭ ಏವ ಅಂತ ಹೇಳ್ತಾರೆ. ದುಃಖ ಅಂತನ್ನೋದು ಒಳಗಿದೆ. ಎಟ್ ಎನಿ ಮೊಮೆಂಟ್ ಯು ಮೈಟ್ ವೇಕಪ್, ಎಟ್ ಎನಿ ಮೊಮೆಂಟ್ ಯು ಮೈಟ್ ಡ್ರೀಮ್. ಎಚ್ಚರ ಕನಸು ಎರಡೂ ಕೂಡ ದುಃಖದ ಅವಸ್ಥೆಗಳು. ಆದ್ದರಿಂದ ಇಲ್ಲಿ ದುಃಖ ಅಂತನ್ನೋದು ಇಮ್ಮಿನೆಂಟ್, ಅದು ಇಟ್ಸ್ ಪೊಟೆನ್ಷಿಯಲ್, ಅದು ಯಾವಾಗ ಬೇಕಾದ್ರೂ ದುಃಖ ಆಗ್ಬೋದು. ಆದ್ದರಿಂದ ಇದು ಸುಖಮಹಮಸ್ವಾಪ್ಸಂ ಅಂತನ್ನೋ ಮಾತು ಔಪಚಾರಿಕವಾದದ್ದು. ಇಟ್ಸ್ ಓನ್ಲಿ ಎ ಸಾರ್ಟ್ ಆಫ್ ಎ ಮೆಟಫಾರಿಕಲ್ ಎಕ್ಸ್ಪ್ರೆಷನ್. ಸುಖವಾಗಿ ನಿದ್ರೆ ಮಾಡಿ ಸುಖದ ಅನುಭವ ಇವನಿಗಿಲ್ಲ. ಎದ್ದ ಮೇಲೆ ಸುಖ ಅಂತ ಹೇಳೋದಕ್ಕೆ ಇವನಿಗೆ ಹೇಳಬಾರ್ದು.
ಇಲ್ಲಿ ಈಶಾನಃ ಅನ್ನೋ ಮಾತಿಗೆ ದುಃಖ ನಿವೃತ್ತಿ ಈಶಾನಃ ಪ್ರಭು ಅಂತ ಬೇರೆ ಮಾತು. ಪ್ರಭು ಅವ್ಯಯ. ಈಶಾನ ಪ್ರಭು ಎರಡು ನಾರ್ಮಲಿ ಸಮಾನಾರ್ಥಕವಾದ ಪದಗಳು. ಈಶಾನ ಇಸ್ ಲಾರ್ಡ್, ಪ್ರಭು ಅಂದ್ರೂ ಲಾರ್ಡ್. ಇಲ್ಲಿ ಈಶಾನ ಪ್ರಭು ಅಂತ ಹೇಳೋದ್ರಿಂದ ವಿರುಕ್ತಿ ಕಾರಿಕೆಯಲ್ಲಿ ಇರಬಾರದಾದ್ರಿಂದ, ಯಾಕೆಂದ್ರೆ ಇದು ಕಾರಿಕೆಗೆ ಲಕ್ಷಣ ಸ್ವಲ್ಪಾಕ್ಷರದಲ್ಲಿ ಬಹುವರ್ಥ ಪ್ರಕಾಶಿಕ ಕಾರಿಕಾ. ಕಾರಿಕಾಂತರದ ಲಕ್ಷಣವನ್ನೇ ಹೇಳಿರೋರು ಸ್ವಲ್ಪಾಕ್ಷರೇಣ ಕೆಲವು ಕಡಿಮೆ ಮಾತುಗಳಿಂದ ಬಹುವರ್ಥ ಪ್ರಕಾಶಿಕ ಬಹಳ ಅರ್ಥವನ್ನು ಹೇಳತಕ್ಕದ್ದು ಕಾರಿಕ. ಆದ್ದರಿಂದ ಇಲ್ಲಿ ಒಂದೇ ಅರ್ಥದ ಎರಡು ಮಾತುಗಳನ್ನು ಹೇಳೋದು ಕಾರಿಕೆಯ ಲಕ್ಷಣ ಅಲ್ಲ. ಈಶಾನಃ ಪ್ರಭು ಎರಡಕ್ಕೂ ಬೇರೆ ಬೇರೆಯಾದ ಅರ್ಥ ಇರಬೇಕು. ಈಶಾನಃ ಅಂತ ನಾವು ಮಾತಿನ ಧಾತ್ವರ್ಥ ಏನು? ಈ ಅಂದರೆ ಯಾವುದು ಬಡತನವನ್ನು ಮಾಡ್ತಾನೋ ಅವನು ಈಶ. ಪ್ರಭು ಅಂತಂದ್ರೆ ಪ್ರಭವತಿ ಇತಿ ಪ್ರಭು, ಯಾರು ಸಮರ್ಥನಾಗ್ತಾನೋ ಅವನು ಪ್ರಭು. ಆದ್ದರಿಂದ ಈಶಾನ ಅಂತನೋ ಮಾತಿಗೆ ಪರ್ ಕಾಂಟ್ರ ಸ್ವತಂತ್ರ ಅಂತನ್ನೋ ಒಂದು 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 ಇಂಪೋರ್ಟ್ ಅದರಲ್ಲಿ ಇದೆ. ಹಿ ಇಸ್ ದ ಲಾರ್ಡ್ ಇನ್ ದಿ ಸೆನ್ಸ್ ದಟ್ ಹಿ ಇಸ್ ಇಂಡಿಪೆಂಡೆಂಟ್. ಹಿ ಇಸ್ ಫ್ರೀ ಟು ಡೂ ವಾಟ್ ಹಿ ಲೈಕ್ಸ್ ಅಂಡ್ ದೇರ್ ಇಸ್ ನೋ ಕಂಟ್ರೋಲ್ ಫಾರ್ ಹಿಮ್. ಅದರಿಂದ ಇಲ್ಲಿ ಸರ್ವದುಃಖಾನಾಂ ನಿವೃತ್ತೇ ಈಶಾನಃ. ಹಿ ಈಸ್ ಫ್ರೀ to be involved in the suffering or to get free from suffering. ಸರ್ವದುಃಖಾನಾಂ ನಿವೃತ್ತೇ ಈಶಾನಃ. ಏಕಿದ್ರೆ ಸಂಸಾರದಲ್ಲಿ ಇದ್ದೂ ದುಃಖವನ್ನು ಅನುಭವಿಸಬಹುದು, ಇಲ್ಲದೇ ಇದ್ರೆ ಸಂಸಾರವನ್ನು ಬಿಟ್ಟು ಮುಕ್ತಿಯನ್ನು ಅನುಭವಿಸಬಹುದು. ಆ ಒಂದು ಆಪ್ಷನ್ ಇವನಿಗಿದೆ. ಇಲ್ಲಿ ಮುಂದೆ ಅಗ್ರಹಣ ಅನ್ಯಸಾಗ್ರಹಣ ಅಂತ ನಾವು ಮಾತು ಬರುತ್ತೆ. ಕಾರಣ ಕಾರ್ಯವರ್ಥವು. ಈ ಕಾರಣ ಕಾರ್ಯ ಅಂತ ಅನ್ನೋದನ್ನು ಈ ಅಗ್ರಹಣ ತಿಳ್ಕೊಳ್ಳದೇ ಇರೋದು, ತಪ್ಪಾಗಿ ತಿಳ್ಕೊಳ್ಳೋದು, ಎರಡನ್ನು ಕಾರಣಗಳೇ ಹೇಳ್ಕೊಂಡು ಬರ್ತಾರೆ. ಈ ತಿಳ್ಕೊಳ್ಳುವಾಗ ಈ ಪ್ರಮಾತೃ ಅಂತನ್ನೋನು ಪ್ರಯತ್ನಪೂರ್ವಕವಾಗಿ ಸರಿಯಾಗಿ ತಿಳ್ಕೊಳ್ಳೋದು ಸಾಧ್ಯ, ಅಥವಾ ಉಪೇಕ್ಷೆಯಿಂದ ತಿಳ್ಕೊಳ್ಳದೇ ಇರೋದು ಸಾಧ್ಯ. ಇಲ್ಲಿ ಈಶಾನ ಅಂತನ್ನೋ ಮಾತಿನಲ್ಲಿ ಕರ್ತುಂ ಅಕರ್ತುಂ ವಾ ಸ್ವತಂತ್ರ ನಿರಪೇಕ್ಷ ಇತ್ಯರ್ಥ. ವ್ಯಾಖ್ಯಾನದಲ್ಲಿ ಹಾಗೆ ಹೇಳ್ತಾರೆ. ನಿರಪೇಕ್ಷ, ಬೇರೆ ಯಾರ ಹಂಗು ಕೊಡುವೆ ಇಲ್ಲದೇನೆ ತಾನೇ ದುಃಖದಿಂದ ನಿವೃತ್ತನಾಗಬಹುದು. ಸರ್ವದುಃಖಾನಾಂ ನಿವೃತ್ತೇ ಈಶಾನಃ. ತಾನು ತುರ್ಯ ಸ್ಥಿತಿಯಲ್ಲೇ ಇರಬಹುದು, ಈ ಮೂರು ಅವಸ್ಥೆಗಳನ್ನು ಅವನು ಕಾಣದೇ ಇರಬಹುದು. ಇದು ಇಲ್ಲಿ ಇನ್ನೊಂದು ಏನಾದಲ್ಲಿ ಶ್ಲೇಷ ಏನು ಅಂದರೆ ಪ್ರಭು ಪ್ರಭವತಿ ಇತಿ ಪ್ರಭು ಅಂದರೆ ಮೂರೂ ದುಃಖಗಳನ್ನು ನಿವೃತ್ತಿ ಮಾಡಿಕೊಳ್ಳೋದು ಅವನಿಗೆ ಸಾಧ್ಯ ಇದೆ. ಈ ಒಂದು ಅವಿದ್ಯಾಕಲ್ಪಿತಾನಾಂ ಅಂತ ಇಲ್ಲಿ ಹೇಳಿದಲ್ಲ, ಈ ವ್ಯಾಖ್ಯಾನದಲ್ಲಿ ಇಲ್ಲಿದೆ ಸರ್ವದುಃಖಾನಾಂ ಪ್ರಾಜ್ಞತೈಜಸ ವಿಶ್ವಲಕ್ಷಣಾನಾಂ ಅವಿದ್ಯಾಕಲ್ಪಿತಾನಾಂ ದುಃಖ ನಿವೃತ್ತಿಂ ಪ್ರತಿ ಪ್ರಭುರ್ಭವತಿ ಇತಿ ಅರ್ಥ. ತದ್ವಿಜ್ಞಾನ ನಿಮಿತ್ತತ್ವಾತ್ ದುಃಖ ನಿವೃತ್ತೇ. ದುಃಖವನ್ನು ತಿಳಿದುಕೊಂಡ ತಕ್ಷಣ ದುಃಖ ಅಂತ ಹೊರಟೋಗ್ಬಿಡುತ್ತೆ. ದುಃಖವನ್ನು ತಿಳ್ಕೊಂಡು ಇದು ವಿಶ್ವ, ಇದು ತೈಜಸ, ಇದು ಪ್ರಾಜ್ಞ, ನನಗಿದ್ರ ಮೂಲದ ಸಂಬಂಧ ಇಲ್ಲ, ಇದೆಲ್ಲ ಅಧ್ಯಾರೋಪಿತವಾದದ್ದು ಅಂತ ಇವನು ತಿಳ್ಕೊಂಡ ತಕ್ಷಣ ದುಃಖ ನಿವೃತ್ತಿ ಅಂತ ಆಗಿಬಿಡುತ್ತೆ. ತದ್ವಿಜ್ಞಾನಾದೇವ ದುಃಖ ನಿವೃತ್ತಿ. ಅವನು ಇದು ತಿಳ್ಕೊಂಡ ಮೇಲೆ ಮಾಡಬೇಕಾದ ಕೆಲಸ ಏನಿಲ್ಲ. ಅವನು ಇದೆ ಈ ಮೂಲಾವಿದ್ಯಾ ತೋಲಾವಿದ್ಯಾ ಪ್ರಾಬ್ಲಮ್ನಲ್ಲಿರೋದು ಇಷ್ಟೇ. ಅದರಲ್ಲಿ ಪ್ರಾಕ್ಟಿಕಲ್ ಇಂಪೋರ್ಟ್ ಏನು? ಜ್ಞಾನ ಬಂತು, ಜ್ಞಾನ ಬಂದ ಮೇಲೆ ಕೂಡ ಮಾಡಬೇಕಾದದ್ದು ಏನಾದರೂ ಇದೆಯೋ? ಜ್ಞಾನ ಬಂದರೂ ಕೂಡ ಹೋಗದೇ ಇರುವಂಥದ್ದು ಏನಾದರೂ ಉಳ್ಕೊಂಡಿರುತ್ತೆಯೋ? ಇವಾಗ ನಾವು ಶಾಸ್ತ್ರಜ್ಞಾನ ಬಂದು ಒಂದು ಜೀವನ್ಮುಕ್ತಿಯೇ ಬಂದರೂ ಕೂಡ ಏನು ಹೋಗದೆ ಹಾಗೆಯೇ ಸಿಲುಕು ಉಳ್ಕೊಂಡಿದ್ರೆ ಅದು ಮೂಲಾವಿದ್ಯಾ, ಇದು ಹೋಗಲ್ಲ ಅಂತಂತ.
ಇದನ್ನು ಸಾಮಾನ್ಯವಾಗಿ ಶಂಕರಾಚಾರ್ಯ ದೇವಿಯು ಅದನ್ನು ಹೇಳಿಲ್ಲ. ಶಂಕರಾಚಾರ್ಯರ ಅಭಿಪ್ರಾಯದಲ್ಲಿ ಏನು, ಅವಿದ್ಯಾ ಅನ್ನೋದು ಕತ್ತಲೆ ಇದ್ದ ಹಾಗೆ, ಜ್ಞಾನ ಅಂತನೂ ದೀಪ ಇದ್ದ ಹಾಗೆ. ದೀಪ ತಂದ ತಕ್ಷಣ ಕತ್ತಲೆ ಹೊರಟೋಗುತ್ತೆ. ದೀಪ ತಂದರೂ ಕೂಡ ಕತ್ತಲೆ ಉಳ್ಕೊಂಡಿದೆ ಅಂತ ಅನ್ನೋ ಸ್ಥಿತಿ ಏನಿಲ್ಲ. ಆದ್ದರಿಂದ ಇಲ್ಲಿ ದುಃಖ ನಿವೃತ್ತಿ ಅಂತ ಆದ ತಕ್ಷಣ ಸುಖ ಅಂತ ಅನ್ನೋದು ಸಿದ್ಧವಾಗಿದೆ. ಈ ದುಃಖ ನಿವೃತ್ತಿ ಯಾವಾಗ ಆಗುತ್ತೆ? ಜ್ಞಾನ ಅಂತ ಬಂದ ತಕ್ಷಣ ದುಃಖ ನಿವೃತ್ತಿ ಆಗುತ್ತೆ. ಯಾಕೆ? ದುಃಖದ ಕಾರಣ ಅಜ್ಞಾನ. ದುಃಖಕ್ಕೆ ಕಾರಣವಾದ ಅಜ್ಞಾನವಾದ್ದರಿಂದ ಈ ಅಜ್ಞಾನ ಹೋದ ತಕ್ಷಣ ದುಃಖ ನಿವೃತ್ತಿ ಅಂತ ಆಗುತ್ತೆ. ಇದು ಈ ಜ್ಞಾನವನ್ನು ಪಡ್ಕೊಳ್ಳೋದು ತುರ್ಯನಿಗೆ ಸಾಧ್ಯ. ಪ್ರಭವತಿ ಇತಿ ಪ್ರಭು. He is capable of destroying all misery because he is ಜ್ಞಾನ himself. ಇವನ ಆತ್ಮನ ಸ್ವರೂಪವೇ ಜ್ಞಾನವಾದುದರಿಂದ ಈ ಜ್ಞಾನ ಇದರಿಂದ ದುಃಖ ನಿವೃತ್ತಿ ಮಾಡಿಕೊಳ್ಳೋದು ಇವನಿಗೆ ಸಹಜವಾದದ್ದು, ಸಿದ್ಧವಾದದ್ದು. ಆದರೆ ಈಶಾನ ಅಂತನ್ನೋ ಮಾತಿನಲ್ಲಿ ಈ ದುಃಖ ನಿವೃತ್ತಿ ಅಂತನ್ನೋದು ಈ ಸಂಸಾರದ ಸ್ಥಿತಿಯಲ್ಲೇ ಇರುತ್ತೋ ಅಥವಾ ಸಂಸಾರದ ಸ್ಥಿತಿ ಇಲ್ಲದೇ ಇದ್ದಾಗ ದುಃಖ ನಿವೃತ್ತಿ ಅಂತ ಆಗುತ್ತೆ. ಅದು ಈ ಪ್ರಾಬ್ಲಮ್ ಎಲ್ಲಿ ಬರುತ್ತೆ? ಈ ವಿಶ್ವಾತೈಜಸ ಪ್ರಾಜ್ಞಾ ಅಂತನ್ನೋದು ಎಲ್ಲರಿಗೂ ಇರತಕ್ಕದ್ದು. ಬ್ರಹ್ಮನಿಗೆ ಅಥವಾ ಆತ್ಮನಿಗೆ ವಿಶ್ವಾತೈಜಸ ಪ್ರಾಜ್ಞಾ ಅಂತನ್ನೋದು ಅವಿನಾಭಾವವಾಗಿ ಇದ್ದೇ ಇರತಕ್ಕದ್ದು ಅಂತ ಹೇಳಿದರೆ, ಈ ಮೀಮಾಂಸಕರು ಹೇಳಿದಾಗ ಸಂಸಾರ ಅಂತ ಅನಾದಿ ಸಿದ್ಧವಾದದ್ದು, ಅದಕ್ಕೆ ಕೊನೆ ಅಂತಿಲ್ಲ. ಅನಾದಿ ಸಿದ್ಧವಾದ ಸಂಸಾರ, ಅದಕ್ಕೆ ಸಾಂತ್ಯ ಅಂತನೋದು ಸಂಸಾರಕ್ಕೆ ಹೇಳೋದು ಸಾಧ್ಯ ಇಲ್ಲ. ದುಃಖಕ್ಕೆ ಸಾಧಿ ಸಾಂತ್ಯ ಅಂತ ಹೇಳ್ತಾರೆ. ಸಂಸಾರದಲ್ಲಿ ಇದು ಅನಾದಿ ಕಾಲದಿಂದ ಬಂದು ಪ್ರವೃತ್ತವಾಗಿರೋದು. ಅವರು ಜಗತ್ತಿನ ಸೃಷ್ಟಿಯಲ್ಲಿ ಒಪ್ಕೊಳ್ಳೋಲ್ಲ. ಮೀಮಾಂಸಕರು ಜಗತ್ತು ಯಾವುದೋ ಒಂದು ದಿವಸ ಬಂತು ಅಂತ ಒಪ್ಕೊಳ್ಳೋಲ್ಲ ಅವರು. ನ ಕದಾಚಿತ್ ಅನಿದೃಶಂ ಜಗತ್. ಯಾವಾಗಲೂ ಜಗತ್ತು ಈಗಿರೋ ಹಾಗೇ ಇತ್ತು, ಯಾವಾಗಲೂ ಹೀಗೆ ಇರುತ್ತೆ ಈ ಜಗತ್ತು ಅಂತ ನಾವು ಹಾಗೂ. ಅಂದ್ರೆ ಏನು, ಇವನು ಎಷ್ಟು ಬ್ರಹ್ಮನ ಲಕ್ಷಣಗಳನ್ನು ಹೇಳಿ ಇವನು ಉದಾಸೀನ, ನಿರ್ಲೇಪ, ಅಸಂಗ ಅಂತ ಏನು ಹೇಳಿದ್ರು ಕೂಡ ಸಂಸಾರ ಅಂತ ಅನ್ನೋದಕ್ಕೆ ಚ್ಯುತಿ ಇಲ್ಲ. ಇವನು ಏನು ಮಾಡಿದ್ರು ಸಂಸಾರದ ಒಳಗೆ ಮಾಡಬೇಕು. ಸಂಸಾರ ಅವನಿಗೆ ಬಿಡೋ ಹಾಗಿಲ್ಲ. ಬ್ರಹ್ಮನಿಗೂ ಸಂಸಾರಕ್ಕೂ ಅವಿನಾಭಾವದ ಗಂಟು. ಇದನ್ನ ಅದ್ವೈತ ವೇದಾಂತಗಳು ಒಪ್ಕೊಳ್ಳೋ ಸ್ಥಿತಿಯಲ್ಲಿ ಇಲ್ಲ. ಅದನ್ನು ದ್ವೈತ ವೇದಾಂತದವರು ಒಪ್ಕೊಳ್ತಾರೆ, ವಿಶಿಷ್ಟಾದ್ವೈತದವರು ಒಪ್ಕೊಳ್ತಾರೆ. ಯಾಕಂದರೆ ವಿಶಿಷ್ಟಾದ್ವೈತದಲ್ಲಿ ಕೂಡ ಶರೀರ ಭಾವ ಇರೋದರಿಂದ, ಪ್ರಕಾರ ಭಾವ ಇರೋದರಿಂದ ಅವರಿಗೆ ಈಶ್ವರನಿಗೂ ಮತ್ತು ಜಗತ್ತಿಗೂ ದೇಹ ಆತ್ಮ ಇರತಕ್ಕಂಥ ಸಂಬಂಧ. There is no time when the jiva gets rid of the world or gets rid of his God. ಎರಡೂ ಕೂಡ ಚಿತ್ ಅಚಿತ್ ಈಶ ಮೂರು ತತ್ವಗಳು ಸಹ ಸತತವಾಗಿ ಇರಬೇಕು. ಅದು ವಿಶ್ವತಾದ್ವೈತದಲ್ಲಿ ಇದು ಮೂಲಭೂತವಾದಂಥ ಪ್ರಕೃತಿ. ಚಿದಚಿನ್ ಮಿಶ್ರ ಜಗತ್ತು ಮತ್ತು ಈಶ ಅಂತರ್ಯಾಮಿಣ ಈಶೇನ ಅನುವಿದ್ದ ಚಿದಚಿನ್ ಮಿಶ್ರ ಪ್ರಪಂಚ. ಅಂದರೆ ಪ್ರಪಂಚ ಯಾವಾಗ ಪ್ರಪಂಚದ ಜೊತೆ ಈ ಜೀವನಿಗೆ ಸಂಬಂಧ ತಪ್ಪೋದೇ ಇಲ್ಲ. ಈಶ್ವರನ ಜೊತೆ ಅಂತೂ ಸಂಬಂಧ ತಪ್ಪೋದೇ ಇಲ್ಲ. ಅವನ ಅಂತರ್ಯಾಮಿಯಾಗಿ ಅವನಿರ್ತಾನೆ, ಇವನು ಈ ಜಗತ್ತಿಗೆ ಚೇತನವಾಗಿ ಜೀವ ಅಂತ ಇರುತ್ತೆ. ಈ ಮಧ್ವಾಚಾರ್ಯರು ಸುಮಾರು ಅದೇ ಪ್ರಕೃತಿ ಪುರುಷ ಅವಿನಾಭಾವವನ್ನು ಒಪ್ಪಿಕೊಂಡು ಲಕ್ಷ್ಮೀನಾರಾಯಣ ಇದ್ದ ಹಾಗೆ ಇದು ಯಾವಾಗಲೂ ಜೀವನಿಗೆ ಇದರ ಸಂಪರ್ಕ ಇದ್ದೇ ಇದೆ. ಯಾವ ಕಾಲದಲ್ಲಿಯೂ ಕೂಡ, ಮೋಕ್ಷದಲ್ಲಿಯೂ ಕೂಡ ಈ ಪ್ರಕೃತಿ ಪುರುಷ ವಿಯೋಗ ಅಂತ ಆಗೋಲ್ಲ. ಅದರ ಅದ್ವೈತದಲ್ಲಿ ಹಾಗೆ ಹೇಳೋ ಹಾಗಿಲ್ಲ. ಈ ಜೀವ ಅಂತನ್ನೋ ಭಾವವೇ ಸಂಸಾರದಿಂದ ಬಂದದ್ದು. ಜೀವಭಾವ ಉಪಾಧಿ ವಿಶಿಷ್ಟೋ ಈ ಜೀವ ಉಪಾಧಿ ವಿಲಯನೇ ಬ್ರಹ್ಮ. ಈ ಸ್ಥೂಲ ಸೂಕ್ಷ್ಮ ಕಾರಣ ಉಪಾಧಿಗಳನ್ನು ಎಲ್ಲಿವರೆಗೆ ನಾವು ಹೇಳ್ತೀವಿ ಅಲ್ಲಿಯವರೆಗೆ ಇವನನ್ನು ಜೀವ ಅಂತ ಕರೀತೀವಿ. ಅಂದ್ರೇನು, ಈ ಮೂರು ಉಪಾಧಿಗಳು ಇರೋದು ಅಂದ್ರೇನು? ವಿಶ್ವಾತೈಷದ ಪ್ರಾಜ್ಞಾ ಅಂತನೋ ಸ್ಥಿತಿಗಳಿರಬೇಕು. ಎಚ್ಚರ, ಕನಸು, ನಿದ್ರೆ ಮೂರು ಇದ್ದೇ ಇರಬೇಕು. ಮೂರು ಇದ್ದಾಗ ಅವನನ್ನು ಜೀವ ಅಂತ ಕರೀತೀವಿ. ಜೀವನಿಗೆ ಇದು ಮೂರು ಅವಸ್ಥೆಗಳು ಇದೆ, ಬ್ರಹ್ಮನಿಗಿಲ್ಲ.
ಎಲ್ಲಿ ಮೂರು ಅವಸ್ಥೆಗಳು ಇಲ್ಲವೋ ಅಲ್ಲಿ ಇವನನ್ನ ಬ್ರಹ್ಮ ಅಂತ ಕರಿ. ಅಂದ್ರೆ ಏನಾಯಿತು, ಈ ಮೂರು ಅವಸ್ಥೆಗಳು ಇಲ್ಲದೇ ಇರೋ ಒಂದು ಕಾಲ ಇತ್ತು, ಆಮೇಲೆ ಮೂರು ಅವಸ್ಥೆಗಳ ಜೊತೆ ಸಂಪರ್ಕ ಬಂತು, ಅದನ್ನು ನಾವು ಅವಿದ್ಯಾಕಲ್ಪಿತ ಅಂತ ಕರಿತೀವಿ. ಈ ಮೂರು ಅವಸ್ಥೆಗಳು ಹೋಗಲಾಗಿ ತಿರುಗಿ ಆ ಒಂದು ಬ್ರಹ್ಮದ ಸ್ಥಿತಿ ಬಂತು. ಅಂದ್ರೆ ಏನು, ಈ ಮೂರು ಅವಸ್ಥೆಗಳಿಗೂ ಒಂದು ಉಗಮ ಅಂತ ಒಂದು ಉಂಟು, ಸ್ಥಿತಿ ಅಂತ ಇದೆ, ಅದಕ್ಕೆ ಅಳಿವು ಅಂತಿದೆ. ಅಂದ್ರೆ ಜಾಗ್ರತ ಹೋಗಿ ವಿಶ್ವ ಬಂತು, ಜಾಗ್ರತ ಹೋಗಿ ಸ್ವಪ್ನ ಬಂತು, ಸ್ವಪ್ನ ಹೋಗಿ ಸುಷುಪ್ತಿ ಬಂತು ಅಂತಲ್ಲ. ಜಾಗ್ರತ ಸ್ವಪ್ನ ಸುಷುಪ್ತಿಗಳು ಟ್ರಯಾಡ್, ಇದು ತ್ರಿಪುಟಿ, ಇದು ಮೂರು ಬರೋದೊಂದು ಕಾಲಕ್ಕೆ ಹೋಗೋದೊಂದು ಕಾಲಕ್ಕೆ. ಬರೋದನ್ನು ನಾವು ಜನ್ಮ ಅಥವಾ ಸಂಸಾರ ಬಂಧ ಅಂತ ಕರಿತೀವಿ, ಅದು ಹೋಗೋದನ್ನ ಸಂಬಂಧ ವಿಮುಕ್ತಿ ಅಂತ ಕರಿತೀವಿ. ಬಂಧ ಹೋಯಿತು, ಮುಕ್ತಿ ಅಂತ ಕರಿತೀವಿ. ಸೊ ಬಂಧನ ಮುಕ್ತಿ ಅಂತ ಅನ್ನೋದು ಎಲ್ಲಿಂದ ಬರುತ್ತೆ? ಈ ತ್ರಿಪುಟಿ ವ್ಯಾಪಾರ ಯಾವಾಗ ಬ್ರಹ್ಮನಿಗೆ ಶುರುವಾಗುತ್ತೆ ಆಗ ಬಂಧ. ತ್ರಿಪುಟಿ ವ್ಯಾಪಾರ ಎಲ್ಲಿ ಯಾವಾಗ ಹೋಗುತ್ತೆ ಅದು ಮುಕ್ತಿ. ತ್ರಿಪುಟಿ ಬಂಧ ಬರೋದು ಅಜ್ಞಾನದಿಂದ. ಅಜ್ಞಾನ ಇದು ತತ್ವ ಅಲ್ಲ. ಅದು ತತ್ವವಾಗಿದ್ದರೆ ಅದಕ್ಕೆ ಸಾವು ಅಂತಿಲ್ಲ, ಉತ್ಪತ್ತಿ ಅಂತಿಲ್ಲ. ಆದರೆ ನಮ್ಮ ಅಜ್ಞಾನ ಹುಟ್ಟುತ್ತೆ ಹೋಗುತ್ತೆ. ಅದರಿಂದ ಅಜ್ಞಾನ ತತ್ವ ಅಲ್ಲ, ಅಜ್ಞಾನವೇ ಬ್ರಹ್ಮ ಅಂತ ಹೇಳೋ ಹಾಗಿಲ್ಲ. ಅವನಿಗೆ ಉತ್ಪತ್ತಿ ಲಯ ಇಲ್ಲದೇ ಇರುವಾಗ ಅಜ್ಞಾನವು ಅನಾದಿಯಿಂದ ಬಂದಿದೆ, ಅದು ಅನಂತವಾಗಿ ಇರುತ್ತೆ ಅಂತ ಅದೇ ಬ್ರಹ್ಮನ ಆಯಿತು, ಅಜ್ಞಾನವೇ ಬ್ರಹ್ಮ ಆಯಿತು. ಇಲ್ಲಿ ಹಾಗೆ ಹೇಳೋ ಹಾಗಿಲ್ಲ. ಯಾವುದೋ ಒಂದು ಕಾಲಕ್ಕೆ ಅಜ್ಞಾನ ಅಂತ ಬರಬೇಕು, ಒಂದು ಕಾಲಕ್ಕೆ ಅಜ್ಞಾನ ಅಂತ ಹೋಗಬೇಕು. ಜ್ಞಾನ ಅಂತ ಅನ್ನೋದು ವಾಸ್ತವವಾಗಿ ಇದ್ದು ಇದನ್ನು ತಿಳ್ಕೊಳ್ಳದೆ ಇದ್ರೆ, ತಿಳ್ಕೊಂಡು ಬೇರೆಯಾಗಿ ತಿಳ್ಕೊಂಡ್ರೆ ಅಗ್ರಹಣ ಅನ್ಯಥಾಗ್ರಹಣ ಅಂತ ಕರೀತಾರೆ. ಆಗ ಸಂಸಾರ ಅಂತ ಇದೆ. ಇದು ಮುಗಿದ್ರೆ ಸಂಸಾರದಿಂದ ಮುಕ್ತಿ ಅಂತನೋ ಅವಸ್ಥೆ ಇದೆ. ಆದ್ದರಿಂದ ಇಲ್ಲಿ ಈ ಬ್ರಹ್ಮನಿಗೂ ಸಂಸಾರಕ್ಕೂ ಅವಿನಾಭಾವವಾದ ಸಂಬಂಧ ಇಲ್ಲ, ಬರುತ್ತೆ ಹೋಗುತ್ತೆ. ಶಂಕರಾಚಾರ್ಯನಿಗೆ ಪೂರ್ವದಲ್ಲಿ ಭರ್ತೃ ಪ್ರಪಂಚ ಮುಂತಾದವರೆಲ್ಲ ಅವರು ಇದನ್ನು ಒಪ್ಕೊಂಡಿದ್ರು. ಇದು ಸಂಸಾರದಲ್ಲಿ ದುಃಖ ಅಂತನ್ನೋದು ಒಂದು ಕಾಲಕ್ಕೆ ಬರುತ್ತೆ, ಅಜ್ಞಾನದಿಂದ ಬರುತ್ತೆ. ಜ್ಞಾನದಿಂದ ಅದರಲ್ಲಿ ನಿವೃತ್ತಿಯಾಗುತ್ತೆ. ಅಜ್ಞಾನದಿಂದ ಎಲ್ಲಿಯವರೆಗೆ ಸಂಸಾರ ಅಂತ ಇದೆಯೋ ಅಲ್ಲಿಯವರೆಗೆ ದ್ವೈತ. ಜೀವಕ್ಕೂ ಜೀವಭಾವಕ್ಕೂ ಬ್ರಹ್ಮನಿಗೂ ವ್ಯತ್ಯಾಸ ಇದೆ, ಎರಡು ತತ್ವಗಳು. ಮುಕ್ತಿ ಆದರೆ ಈ ಜೀವಭಾವ ಅಂತ ಹೊರಟೋಯ್ತಲ್ಲ, ಆಗ ದ್ವೈತ. ಇದು ದ್ವೈತ ಅದ್ವೈತ ಅಂತ ಕರೆದು ಇದನ್ನು ಆಚಾರ್ಯರು ಬೃಹದಾರಣ್ಯಕ ಭಾಷೆಯಲ್ಲಿ ಈ ಒಂದು ದ್ವೈತಾದ್ವೈತವಾದವನ್ನು ಅವರು ನಿರಾಕರಣೆ ಮಾಡಿಕೊಂಡು ಬರ್ತಾರೆ. ಅಂದರೆ ಇಲ್ಲಿ ಪ್ರಾಬ್ಲಮ್ ಏನಾಯ್ತು, ಇಲ್ಲಿ ಐ ಆಮ್ ಟ್ರೈಂಗ್ ಟು ಶೋ ಹೌ ದಿಸ್ ಇಸ್ ಅನ್ ಹಾರ್ಡ್ ಕಾರ್ನರ್ ಫಾರ್ ದಿ ವೇದಾಂತಿಸ್ಟ್. ಇಲ್ಲಿ ನಿವೃತ್ತೇ ಸರ್ವದುಃಖಾನಾಂ ಈಶಾನಃ ಪ್ರಭು ಅಂತ ಎರಡು ಮಾತು ಹೇಳಿರೋದ್ರಲ್ಲಿ ಒಂದು, ಅವನು ಸ್ವತಂತ್ರನಾಗಿ ಬೇಕಾದಾಗ ಬಂಧವನ್ನು ಮಾಡಿಕೊಳ್ತಾನೆ, ಬೇಕಾದಾಗ ಬಂಧದಿಂದ ಬಿಡುಗಡೆಯನ್ನು ಮಾಡಿಕೊಳ್ತಾನೆ ಅಂತನ್ನೋದು. ಇದು ಎಲ್ಲಿ ಸರಿಯಾಗುತ್ತೆ? ಅದು ಲೋಕವಸ್ತು ಲೀಲಾ ಕೈವಲ್ಯಂ ಅಂತ ಒಪ್ಕೊಂಡ್ರೆ ಅವನು ಸೋಕಾಮಯತ ಬಹುಶ್ಯಾಂ ಪ್ರಜಾಯೇಯ ಇತಿ. ಅವನಿಗೆ ಒಂದು ಸಂಕಲ್ಪ ಬಂತು, ನಾನು ಜಗತ್ತನ್ನು ಉಂಟು ಮಾಡ್ತೀನಿ ಅಂತ ಅಂದುಕೊಂಡ. ಇದಂ ಸರ್ವಂ ಅಸೃಜತ್, ಇವೆಲ್ಲವನ್ನು ಕೂಡ ಸೃಷ್ಟಿ ಮಾಡಿದ. ಸೃಷ್ಟಿ ಮಾಡಿ ತತ್ ಸೃಷ್ಟ ತದೇವ ಅನುಪ್ರಾದಿಶತ್, ಎಲ್ಲವನ್ನು ಸೃಷ್ಟಿ ಮಾಡಿ ಎಲ್ಲದರ ಒಳಗೆ ಹೋಗಿ ಕೂತ ಅಂತರ್ಯಾಮಿ ಆದ. ಅಂದ್ರೆ ಏನು, ಇಲ್ಲಿ ಈಶ್ವರ ತತ್ವ ಅಂತ ಒಂದು ಒಪ್ಕೊಂಡಿದ್ದಾರೆ. ಬ್ರಹ್ಮತತ್ವ ಅಂತಂದ್ರೆ ಏನೂ ಹೇಳೋ ಹಾಗಿಲ್ಲ. ಇವಾಗ ರಜ್ಜು ಹಗ್ಗದಲ್ಲಿ ಹಾವಿದ್ದ ಹಾಗೆ, ಇವರಿಗೆ ಬಂಧ ಅಂತ ಅನ್ನೋದು ಇಲ್ಲ, ಮೋಕ್ಷ ಅಂತ ಅನ್ನೋದು ಇಲ್ಲ, ಇವೆಲ್ಲ ಭ್ರಮೆ, ಅವಿದ್ಯಾಕಲ್ಪಿತವಾದದ್ದು. ವಾಸ್ತವವಾಗಿ ಬಂಧ ಅಂತ ಬ್ರಹ್ಮನಿಗಿಲ್ಲ, ವಾಸ್ತವವಾಗಿ ಮುಕ್ತಿ ಅಂತ ಇಲ್ಲ. ಈ ಬಂಧ ಅದನ್ನೋ ಒಂದು ಕಲ್ಪನೆ, ಮೋಕ್ಷ ಅಂತ ಅನ್ನೋದು ಹಾಗೇ ಕಲ್ಪನೆ. ಯದಿ ವಿದ್ಯೇತ ನಿವರ್ತೇತ ನ ಸಂಶಯ, ಇಲ್ಲೇ ಮುಂದೆ ಬರುತ್ತೆ. ಆ ಸಂಸಾರ ಬಂತು ಅಂದರೆ ಹೋಗೇ ಹೋಗುತ್ತೆ, ಅದು ಬಂದದ್ದು ಹೋಗದೆ ಇರೋಕ್ಕಾಗತ್ತೆ. ಯದಿ ವಿದ್ಯೇತ ನಿವರ್ತೇತ ನ ಸಂಶಯ, ಬಂದದ್ದು ಹೋಗೇ ಹೋಗುತ್ತೆ.
ಇದು ಬ್ರಹ್ಮನಿಗೆ ಈ ಜೀವಭಾವ ಅಂತನ್ನೋದು ಅಥವಾ ಸಂಸಾರ ಅಂತನ್ನೋದು ಈಗ ಬಂದು ಹೋಗತಕ್ಕದ್ದು, ಬಂದರೆ ಯಾವಾಗಲೂ ಇರತಕ್ಕದ್ದು, ಅಥವಾ ಬಂದು ಹೋಗೋದು ಸುಳ್ಳು, ಆ ಜೀವಭಾವ ಅಂತ ಇರೋದು ಸುಳ್ಳು, ಸಂಸಾರ ಅಂತ ಇರೋದು ಸುಳ್ಳು, ಸಂಸಾರದ ದುಃಖ ಅಂತಿರೋದು ಸುಳ್ಳು. ಇದು ಮಿಥ್ಯಾ ಅಂತ ನಾವು ಮಾತು ಇದರ್ಥ. ಇದನ್ನು ವೇದ ಶಂಕರಾಚಾರ್ಯರು ಹೇಳಲಿಲ್ಲ, ಬೌದ್ಧರೇ ಹೇಳಿದರು. ಈ ಬ್ರಹ್ಮಸತ್ಯಂ ಜಗನ್ಮಿಥ್ಯಾ ಅಂತ ಅನ್ನುವಾಗ ಇಲ್ಲಿ ಏನು ಹೇಳ್ತಾರೆ, ಈ ತುರ್ಯಾವಸ್ಥೆ ಅಂತ ಅನ್ನೋದು ಬ್ರಹ್ಮ. ಈ ಇನ್ನು 3 ಅವಸ್ಥೆಗಳಿದೆಯಲ್ಲ, ವಿಶ್ವ, ತೈಜಸ, ಪ್ರಾಜ್ಞ, ಇದು ಜಗತ್ತು. ಇದು ಜಗತ್ತು. ಎಲ್ಲಿ ವಿಷಯ ಸಂಬಂಧ ಇದೆಯೋ, ಎಲ್ಲಿ ಅನುಭವ ಅಂತ ಇದೆಯೋ, ಇದು ಜಗತ್ತು. ಈ 3 ಅವಸ್ಥೆಗಳು ಜಗತ್ತು. 4ನೇ ಅವಸ್ಥೆ ತುರ್ಯ ಬ್ರಹ್ಮ. ಬ್ರಹ್ಮಸತ್ಯಂ ಜಗನ್ಮಿಥ್ಯ ಅಂದ್ರೆ ಆ ಬ್ರಹ್ಮ ಅಂತ ಒಂದು ಈ ಅವಸ್ಥೆಗಳಿಗೆ ಮೀರಿ, ಈ ಅವಸ್ಥೆಗಳ ಕಟ್ಟುಪಾಡು ಇಲ್ಲದೇನೆ, ಅಂದ್ರೆ ಏನು, ಅಪರಿಕಲ್ಪಿತ, ಕಲ್ಪನೆ ಇಲ್ಲದೇನೆ, ಕಲ್ಪನಾಪೂಢವಾಗಿ ತನ್ನಷ್ಟಿಗೆ ತಾನೇ ಯಾವುದಿರುತ್ತೋ ಅದು ಬ್ರಹ್ಮ. ಎಲ್ಲಿ ಈ 3 ಅವಸ್ಥೆಗಳು ಕೆಲಸ ಮಾಡ್ತಾ ಇದೆಯೋ ಇದನ್ನು ಜಗತ್ತಂತ ಕರೆದಿದ್ದೀವಲ್ಲ, ವಾಸ್ತವವಾಗಿ ಇದಿಲ್ಲ, ಪರಿಕಲ್ಪಿತವಾದದ್ದು. ಸೊ ದಿಸ್ ಅವಿದ್ಯಾ is a concept which is extremely relevant for the Buddhists. ಬೌದ್ಧರಲ್ಲಿ ಅವಿದ್ಯಾ ಅಂತ ಅನ್ನೋದು ಇಟ್ಸ್ ಎ ಟೆಕ್ನಿಕಲ್ ಟರ್ಮ್ ವಿತ್ ಅ ಲಾಟ್ ಆಫ್ ಎಂಫಸಿಸ್. ಈ ಅವಿದ್ಯಾ ಅಂತನ್ನುವಾಗ ಎಲ್ಲಿ ತನ್ನ ಸ್ವರೂಪ ಗೊತ್ತಾಗದೇ ಇರುತ್ತೋ ಆ ಗೊತ್ತಾಗದೇ ಇರತಕ್ಕಂತಹದ್ದು ಬೀಜಭಾವದಿಂದ ದುಃಖವನ್ನು ಉಂಟು ಮಾಡುತ್ತೆ. ಅದಕ್ಕೆ ವ್ಯಾಧಪುತ್ರ ಇತ್ಯಾದಿಯಾಗಿ ನಿದರ್ಶನಗಳನ್ನು ಹೇಳ್ತಾರಲ್ಲ, ಇದು ಬೌದ್ಧರಲ್ಲೂ ಹೇಳ್ತಾರೆ ಹೀಗೆ. ಅದರಿಂದ ವಾಸ್ತವವಾಗಿ ನಿರ್ವಾಣ ಅಂತನ್ನೋದು ಸುಖ. ನಿರ್ವಾಣಕ್ಕೆ ಯಾವ್ಯಾವುದು ಬೇರೆ ಬೇರೆಯಾಗಿರುತ್ತೋ ಅದು ಸಂಸಾರ ಅಂತ ಅವ್ರು ಏನು ಕರೀತಾರೆ, ಇದೆಲ್ಲ ದುಃಖ. ಆದ್ರೆ ನಿರ್ವಾಣದಲ್ಲಿ ಇರತಕ್ಕಂತಹದ್ದು ಸಂಸಾರದಲ್ಲಿ ಹೋಗಿ ಸಿಕ್ಕೊಳ್ಳೋ ಹಾಗಿಲ್ಲ. ಇಲ್ಲಿ ಲೋಕವತ್ತು ಲೀಲಾ ಕೈವಲ್ಯಂ ಅಂತ ಹೇಳಿದಾಗ ಈ ಬ್ರಹ್ಮ ನಾನು ಸಂಸಾರದ ಜೊತೆ ಸೇರಿಕೊಳ್ತೀನಿ ಅಂತ ಅಪೇಕ್ಷೆ ಪಟ್ಟ ಹಾಗೆ. ಅದರ ಧ್ವನಿ ಏನು, ನಾನು ಬಹುಶ್ಯಾಂ ಪ್ರಜಾಯೇಯ, ನಾನು ಅನೇಕವಾಗಿ ನಾನು ಅಂದ್ರೇನು, ನಾನು ಐ ವಿಲ್ ಕ್ರಿಯೇಟ್ ಎ ವರ್ಲ್ಡ್, ಐ ವಿಲ್ ಗೆಟ್ ಇನ್ವಾಲ್ವ್ಡ್ ಇನ್. ಅದು ಇಚ್ಛಾ ಮಾತ್ರ ಪ್ರಭೋ ಸೃಷ್ಟಿ ಇಂದ ಬಂತಲ್ಲ. ಕೆಲವರು ವೇದಾಂತದಲ್ಲಿ ಏನು ಹೇಳ್ತಾರೆ, ಇಚ್ಛಾ ಮಾತ್ರ ಪ್ರಭೋ ಸೃಷ್ಟಿ. ದೇವರು ಸೃಷ್ಟಿ ಮಾಡಿದ್ದು, ದೇವರು ಎಲ್ಲ ನಿಯಮ ಮಾಡಿರ್ತಾನೆ, ಇಂಥವ್ರಿಗೆ ಇಂಥದ್ದಾಗಬೇಕು, ಇದಾಗಬೇಕು, ಇದಾಗಬೇಕು, ಇದಾಗಬೇಕು. ಒಂದೊಂದು ವಸ್ತುವಿಗೂ ಕೂಡ ಒಂದು ಲಕ್ಷಣಗಳನ್ನು ಹೇಳಿದ್ದಾನೆ, ಒಂದೊಂದು ಕ್ರಿಯೆಗೂ ಕೂಡ ಪ್ರಯೋಜನವನ್ನು ಹೇಳಿದ್ದಾನೆ. ಅದರಿಂದ ನಥಿಂಗ್ ದಟ್ ಹ್ಯಾಸ್ ಕಮ್ ಟು ಗಾಡ್ಸ್ ವಿಲ್ ಈಸ್ ಇರ್ರೆಲೆವೆಂಟ್. ಅವನು ಸತ್ಯ ಸಂಕಲ್ಪ, ಸತ್ಯಕಾಮ ಅಂತ ಆದ್ಮೇಲೆ ಪ್ರತಿಯೊಂದಕ್ಕೂ ಒಂದು ಅರ್ಥ ಇದ್ದೇ ಇರಬೇಕು, ಒಂದು ಹಾರ್ಬಿಟ್ ಪ್ರಿನ್ಸಿಪಲ್ ಅವರಿಗೆ. ಇದು ಅದ್ವೈತ ವೇದಾಂತಗಳು ಇದನ್ನ ಸುಮ್ಮನೆ ಉಪಚಾರಕ್ಕಾಗಿ ಒಪ್ಕೊಳ್ತಾರೆ. ಲೋಕವತ್ತು ಲೀಲಾ ಕೈವಲ್ಯಂ ಅಂತ ಬ್ರಹ್ಮಸೂತ್ರದಲ್ಲಿ ಇರೋದನ್ನ ದೇ ಡೋಂಟ್ ಟೇಕ್ ಇಟ್ ಲಿಟ್ರಲಿ. ಈಶ್ವರ ಜಗತ್ತನ್ನು ವಾಸ್ತವವಾಗಿ ಸೃಷ್ಟಿ ಮಾಡಿದ ಅಂತ ಹೇಳಿದ ಮೇಲೆ ಅವಿದ್ಯಾ ಕಾನ್ಸೆಪ್ಟೇ ಇಲ್ಲ. ಈ ಅವಿದ್ಯಾ ಅಂತ ಅನ್ನೋದು ಎಲ್ಲಿ ಬರುತ್ತೆ, ಇರೋದನ್ನು ಇಲ್ಲದೆ ಇರೋ ಹಾಗೆ ತಿಳ್ಕೊಳ್ಳೋದು ಅವಿದ್ಯ, ಇರೋದನ್ನು ತಿಳ್ಕೊಳ್ಳದೆ ಇರೋದು ಅವಿದ್ಯ. ತಿಳ್ಕೊಳ್ಳದೆ ಇರೋದು ಗಾಡ್ ವಿಲ್ ನಾಟ್ ಸೇ ಐ ವಿಲ್ ನಾಟ್ ನೋ ಮೈ ಸೆಲ್ಫ್ ಅಂತ ಯಾವ ಕಾಮನೆಯಲ್ಲಿ ಸೇರೋಲ್ಲ, ಸಂಕಲ್ಪದಲ್ಲಿ ಸೇರೋಲ್ಲ. ಸತ್ಯ ಸಂಕಲ್ಪನಾದವನು ನಾನು ಭ್ರಮೀತಿ, ನಾನು ಮೋಹಗೊಳ್ಳುತ್ತೀನಿ, ಐ ವಿಲ್ ಡೆಲ್ಯೂಟ್ ಮೈ ಸೆಲ್ಫ್ ಅಂತ ನೋ ಬ್ರಹ್ಮನ್ ವಿಲ್ ಟೇಕ್ ಅಪ್ ದಿಸ್ ಸ್ಟ್ಯಾಂಡ್. ಆದ್ರಿಂದ ಇಲ್ಲಿ ಲೋಕವತ್ತು ಲೀಲಾ ಕೈವಲ್ಯಂ ಅಂತ ಎಲ್ಲಿ ಹೇಳ್ತಾರೆ, ಸಗುಣ ಉಪಾಸನಾ ಪರವಾಗಿ ಬ್ರಹ್ಮನನ್ನ ನೋಡಬೇಕಾದದ್ದು ಹೀಗೆ ಅಂತ ಆಚಾರ್ಯರು ಹೇಳೋದು. ಅಂದ್ರೆ ಅದಕ್ಕೆ ವ್ಯಾಲ್ಯೂ ಇಲ್ಲ ಅಂತಲ್ಲ, ಇದನ್ನು ನೀವು ಪರಮಾರ್ಥಿಕ ಅಂತ ಹೇಳಬಾರದು. ಪಾರಮಾರ್ಥಿಕವಾಗಿ ಯಾವ ಮನುಷ್ಯನೂ ಕೂಡ ಈ ಹಗ್ಗವನ್ನು ನಾವು ಹಾವು ಅಂತ ನೋಡ್ತೀನಿ ಅಂತ ಅನ್ಲಾರ. ಈ ಹಗ್ಗವನ್ನು ನಾನು ಹಾವು ಅಂತ ನೋಡ್ತೀನಿ ಅಂತ ಒಂದು ಸಂಕಲ್ಪ ಮಾಡಿಕೊಂಡ್ರೆ ಅಲ್ಲಿ ಮೋಹ ಅಂತ ಬರೋಲ್ಲ. ಇವನು ಬಂಭ್ರಮಿ ಇತಿ ಯದಿ ಸಂಕಲ್ಪ ಭಗವತಃ, ದೇವರಿಗೆ ನಾನು ಲೋಕವನ್ನು ಸೃಷ್ಟಿ ಮಾಡಿ
ಲೋಕದ ಮಾಯೆಯಲ್ಲಿ ನಾನು ಸೇರಿಕೊಳ್ತೀನಿ ಅಂತನ್ನೋದಿದ್ರೆ ಭ್ರಮೀ ಇತಿ ಇದ್ರೆ ನ ಭ್ರಮೋ ಯುಕ್ತ, ಅಲ್ಲಿ ಭ್ರಮ ಅಂತ ಅನ್ನೋದು ಬರೋದೇ ಇಲ್ಲ. ನಾನು ಐ ವಿಲ್ ಡೆಲ್ಯೂಡ್ ಮೈ ಸೆಲ್ಫ್ ಅಂತ ಅಂದ್ಕೊಂಡವನು ವೈ ವಿಲ್ ಬಿ ಡೆಲ್ಯೂಡೆಡ್? ಆದ್ರಿಂದ ಜಗತ್ತಿನ ಸೃಷ್ಟಿಗೆ ಇದು ಒಂದು ಅವಿದ್ಯೆಯನ್ನು ಗಂಟು ಹಾಕೋ ಹಾಗಿಲ್ಲ. ಈ ಅವಿದ್ಯ ಬಿಲಾಂಗ್ಸ್ ಟು ಎ ಡಿಫರೆಂಟ್ ಕಾಂಟೆಕ್ಸ್ಟ್. ಈ ಜಗತ್ತಿನ ಸೃಷ್ಟಿಯಲ್ಲಿ ಅಥವಾ ಜಗತ್ತಿಗೂ ಈಶ್ವರನಿಗೂ ಇರೋ ಸಂಬಂಧದಲ್ಲಿ ಜೀವಭಾವ ಇರೋದ್ರಲ್ಲಿ ಅವಿದ್ಯೆಯನ್ನು ಗಂಟು ಹಾಕೋ ಹಾಗಿಲ್ಲ. ನಾವು ಅವಿದ್ಯೆಯನ್ನು ಗಂಟು ಹಾಕಬೇಕಾದ್ರೆ ಜಗತ್ತಿಗೆ ಒಂದು ವಾಸ್ತವವಾಗಿ ಎಕ್ಸಿಸ್ಟೆನ್ಸ್ ಇಲ್ಲ ಅಂತ ಹೇಳಬೇಕು. ಹಾಗೆ ಹಗ್ಗವನ್ನು ನೋಡಿ ಹಾವು ಅಂತಂದಾಗ ಹಾವು ವಾಸ್ತವವಾಗಿ ಇಲ್ಲಿ ಇಲ್ಲ. ಹಗ್ಗ ಇರತಕ್ಕದ್ದು ಒಂದು ಅಧಿಷ್ಠಾನವನ್ನ ಅನ್ಯಥಾ ಗ್ರಹಣ ಮಾಡಿ ನಾವು ಹಾವು ಅಂತ ನೋಡ್ತಾ ಇದ್ದೀವಿ. ಸೊ ಹೀಗೆ ಬೌದ್ಧರು ಏನು ಹೇಳ್ತಾರೆ, ನೀವು ನಿರ್ವಾಣಕ್ಕೂ ಸಂಸಾರಕ್ಕೂ ವ್ಯತ್ಯಾಸವನ್ನು ತೋರಿಸಬೇಕಾದರೆ ಸಂಸಾರವನ್ನು ನೀವು ಮಿಥ್ಯಾ ಅಂತ ಹೇಳಲೇಬೇಕು. ಸಂಸಾರವನ್ನು ನೀವು ಮಿಥ್ಯಾ ಅಂತ ಹೇಳದೇ ಇದ್ರೆ ಈ ನಿರ್ವಾಣ ಅಂತ ಅನ್ನೋದನ್ನು ಈ ಪ್ರಿನ್ಸಿಪಲ್ ಯು ಕಾಂಟ್ ಎಸ್ಟಾಬ್ಲಿಷ್. ಎರಡು ತತ್ವಗಳನ್ನು ತಕ್ಕೊಂಡ್ರೆ ಅವರು ಅವ್ರ ಜಾರತೋಷ್ಟ್ರಿ ಅಂತ ಹೇಳಿದಾಗೆ ಅಹ್ರಿಮನ್ ಅಹರಮದ್ದ ಇಬ್ರು ಕಾನ್ಸ್ಟೆಂಟ್ ಆಗಿ ದೇ ವಿಲ್ ಬಿ ಕ್ವಾರ್ಲಿಂಗ್ ದಿ ಪ್ರಿನ್ಸಿಪಲ್ ಆಫ್ ಲೈಟ್ ಅಂಡ್ ದಿ ಪ್ರಿನ್ಸಿಪಲ್ ಆಫ್ ಡಾರ್ಕ್ನೆಸ್. ನಾವು ಹಾಗೆ ಇಲ್ಲಿ ಸತ್ಯ ಅನ್ನುತ್ತ ಎರಡೂ ಕೂಡ ಪರಸ್ಪರ ಹೊಡೆದಾಡ್ತಾ ಇದೆ ಅಂತ ಹೇಳೋ ಹಾಗಿಲ್ಲ. ಆಚಾರ್ಯರು ಕೂಡ ಸತ್ಯ ಅನ್ನೋದೇ ಮಿಥುರೀಕೃತ್ಯ ಅಂತ ಹೇಳ್ತಾರೆ, ಎರಡನ್ನು ಸೇರಿಸಿ. ಸೊ ಬುದ್ಧಿಸ್ಟ್ ಪೊಸಿಷನ್ ಅಲ್ಲಿ ಅವಿದ್ಯಾ ಇಸ್ ದಿ ಕಾರ್ನರ್ ಸ್ಟೋನ್. ಜಗತ್ತು ಅಂತ ನಾವು ಏನು ನೋಡ್ತಾ ಇದ್ದೀವೋ ಇದು ವಾಸ್ತವವಾಗಿ ಇಲ್ಲ. ವಾಸ್ತವವಾಗಿ ಏನಿದೆ, ನಿರ್ವಾಣ ಅಂತ ಅನ್ನೋದೇ ವಾಸ್ತವವಾಗಿ ಇರೋದು. ಎಲ್ಲಿ ಅಸುಖ ಮಧುಖಂ, ಸುಖವೂ ಇಲ್ಲ ದುಃಖವೂ ಇಲ್ಲ, ಅದರಲ್ಲಿ ರೂಪ ರಸ ಗಂಧ ಎಲ್ಲವೂ ಯಾವ ಇದೂ ಇಲ್ಲ. ಅದರಲ್ಲಿ ಯಾವ ಇಂದ್ರಿಯ ವ್ಯಾಪಾರ, ಮಾನಸಿಕ ವ್ಯಾಪಾರ, ಚಿತ್ತವೃತ್ತಿ ಏನೂ ಕೆಲಸ ಮಾಡದೇ ಇರತಕ್ಕಂಥದ್ದು ಒಂದಿದೆ. ಇದು ಪರಮಾರ್ಥ. ಆ ಪರಮಾರ್ಥ ಸಂವೃತ್ತಿಯ ಹಾಗೆ ಕಾಣಬೇಕಾದ್ರೆ ಕಾಣಿಸ್ಕೊಳ್ಳೋ ಯಾರು ನೋಡ್ತಾನೋ ಅವನಲ್ಲಿ ಒಂದು ಅವಿದ್ಯ ಅಂತ ಇರೋದ್ರಿಂದ ಈ ನಿರ್ವಾಣವನ್ನೇ ಇವನು ಸಂವೃತ್ತಿ ಅಂತ ನೋಡ್ತಾ ಇದ್ದಾನೆ. ಆದ್ದರಿಂದ ಸಂವೃತ್ತಿಗೆ ಪಾರಮಾರ್ಥಿಕ ಸತ್ಯತ್ವ ಅಂತಿಲ್ಲ. ಪಾರಮಾರ್ಥಿಕ ಸತ್ಯ ಇರೋ ನಿರ್ವಾಣಕ್ಕೆ. ಹಾಗೆ ಇಲ್ಲಿ ಮುಕ್ತಿ ಯಾವಾಗಲೂ ಮುಕ್ತನಾಗಿದ್ದಾನವನು. ಕೆಲವು ಸಾರ್ತಿ ಇಂದ್ರಿಯ ಪರಾಧೀನವಾಗಿ ಕಾಣಿಸ್ಕೊಳ್ತಾನೆ, ಮನಸ್ಸಿಗೆ ಅಧೀನವಾಗಿ ಕಾಣಿಸ್ಕೊಳ್ತಾನೆ. ಕೆಲವು ಸರ್ತಿ ಎಚ್ಚರವಾಗಿರ್ತಾನೆ, ಕೆಲವು ಸರ್ತಿ ಕನಸು ಕಾಣ್ತಾನೆ, ಕೆಲವು ಸರ್ತಿ ನಿದ್ರೆ ಮಾಡ್ತಾನೆ. ವಾಸ್ತವವಾಗಿ ಕನಸು ಎಚ್ಚರ ನಿದ್ದೆ ಅಂತ ಇಲ್ಲ. ಇದೆಲ್ಲ ಅವಿದ್ಯಾಕಲ್ಪಿತವಾದದ್ದು. ಈ ಅವಿದ್ಯಾಕಲ್ಪಿತ ಅಂತ ವೇದಾಂತಗಳು ಹೇಳೋದರಲ್ಲಿ ದೇರ್ ಇಸ್ ಸಮ್ ಇನ್ಕನ್ಸಿಸ್ಟೆನ್ಸಿ. ಬೌದ್ಧರಿಂದಲೇ ಹೇಳ್ತಾರೆ ಅವಿದ್ಯಾಕಲ್ಪಿತ ಅಂತ ಹೇಳ್ತಾರೆ. ಅದನ್ನ ಧರ್ಮರಕ್ಷಿತ ಶಾಂತರಕ್ಷಿತ ಅದನ್ನೇ ಹೇಳ್ಕೊಂಡು ಬರ್ತಾರೆ. ಆಮೇಲೆ ಹೇಳ್ತಾರೆ ಹೀಗೆ ವಿಶ್ವಾತೈಜಸ ಪ್ರಾಜ್ಞ ಈ ಮೂರು ಅವಸ್ಥೆಗಳಲ್ಲಿ ಯಾವ ಅನುಭವ ಬರುತ್ತೋ ಈ ಅನುಭವ ಗೆಟ್ ಸಬ್ಲೇಟೆಡ್ ನಿವೃತ್ತಂ ಭವತಿ. ಯಾವಾಗ? ತುರ್ಯಾವಸ್ಥೆ. ತುರ್ಯ ಅಂದರೆ ನಿರ್ವಾಣ. ಆ ನಿರ್ವಾಣದಲ್ಲಿ ನಿವೃತ್ತಿ ಆಗುತ್ತೆ. ಆಗುವಾಗ ಈಶಾನಃ ಪ್ರಭು ಅಂತನೋ ಎರಡು ಮಾತುಗಳಿಗೆ ಅವರು ಕೊಡೋ ಅರ್ಥ ಏನು? ಅವಿದ್ಯಾ ಅಂತನ್ನೋದು ಈಶಾನಃ ಅಂತನ್ನೋದಕ್ಕೆ ಸಹಕಾರಿಯಾಗಿರ್ತಕ್ಕಂಥ ಪದ. ಇವನು ಅವಿದ್ಯೆಯಿಂದಾಗಿ ದುಃಖವನ್ನು ಕಂಡು ವಿದ್ಯೆಯಿಂದ ದುಃಖವನ್ನು ನಿವೃತ್ತಿ ಮಾಡಿಕೊಳ್ಳೋದಕ್ಕೆ ಶಕ್ತನಾದವನು, ಸ್ವತಂತ್ರನಾದವನು. ಹಿ ಈಸ್ ಫ್ರೀ ಟು ಡೆಲ್ಯೂಡ್ ಹಿಮ್ಸೆಲ್ಫ್ ಆ್ಯಂಡ್ ಟು ಗೆಟ್ ಫ್ರೀಡ್ ಫ್ರಮ್ ದಿ ಡೆಲ್ಯೂಡ್. ಇದು ಸರ್ವದುಃಖಾನಾಂ ನಿವೃತ್ತೇ ಈಶಾನಃ ಸ್ವಾತಂತ್ರ್ಯ ಅಂತನ್ನೋದಲ್ಲಿದೆ. ಪ್ರಭು ಪ್ರಭವತಿ ಇದೆ, ಅವನಿಗೆ ಸಾಮರ್ಥ್ಯವೂ ಇದೆ, ಸ್ವಾತಂತ್ರ್ಯವೂ ಇದೆ. ಮತ್ತು ಅವ್ಯಯ. ಅವ್ಯಯ ಅಂತನ್ನುವಾಗ ನವ್ಯೇತಿ ಕದಾಚನ ನಚ್ಯವತೆ ಇದು ಸ್ವಸ್ಥಾನ. ಇವನು ವಿಶ್ವಾತೈಜಸ ಪ್ರಾಜ್ಞಾ ಅಂತ ಮೂರು ಅವಸ್ಥೆಗಳಿಗೆ ಹೋದರೂ ಕೂಡ ಈ ತುರ್ಯದ ಸ್ಥಿತಿಯನ್ನು ಬಿಟ್ಟು ಅಲ್ಲಿ ಹೋಗ್ತಾ ಇಲ್ಲ. ಇಲ್ಲಿ ಸ್ಟೆಪ್ ಬೈ ಸ್ಟೆಪ್ ಅವ್ರು ಹ್ಯಾಕ್ ತೋರಿಸ್ತಾ ಇದ್ದಾರೆ. ಈ ಬೌದ್ಧರಿಗೂ ವೇದಾಂತಿಗಳಿಗೂ ಇರತಕ್ಕ ವ್ಯತ್ಯಾಸ, ಇವರು ವೇದಾಂತಿಗಳು ಅಂದರೆ ಶಂಕರಾಚಾರ್ಯರಿಗೆ ಪೂರ್ವದ ವೇದಾಂತಿಗಳು, ಭರ್ತರ ಪ್ರಪಂಚ
ಸುಂದರ ಪಾಂಡ್ಯ ಇವರೆಲ್ಲ ಏನು ಹೇಳ್ತಾರೆ, ದ್ವೈತಾದ್ವೈತವಾದಿಗಳು. ಭೇದ ಅಥವಾ ದ್ವೈತಾದ್ವೈತ ಶಂಕರಾಚಾರ್ಯರು ಅದನ್ನು ಉಲ್ಲೇಖ ಮಾಡಿದ್ದಾರೆ. ಏನು ವಾಸ್ತವವಾಗಿ ಜಗತ್ತು ಒಂದು ಸೃಷ್ಟವಾಗಿದೆ, ಜಗತ್ತು ಹೊರಗೆ ಬಂದಿದೆ, ಈಶ್ವರನ ಸಂಕಲ್ಪ ಅಂತ ಇದೆ. ಲೋಕವತ್ತು ಲೀಲಾ ಕೈವಲ್ಯಂ ಅಂತನ್ನೋ ಮಾತಿಗೆ ಅವರು ಬೆಲೆ ಕೊಡ್ತಾರೆ. ಈಶ್ವರ ಸೃಷ್ಟವಾದ ಒಂದು ಜಗತ್ತು ಇದೆ, ನಮಗೆಲ್ಲ ಜೀವಭಾವ ಅಂತ ಬಂದಿದೆ. ಜೀವಭಾವ ಇರೋದ್ರಿಂದ ದೇಹದ ಸಂಪರ್ಕ ಇದೆ, ದೇಹದ ಸಂಪರ್ಕ ಇರೋದ್ರಿಂದ ದುಃಖ ಅಂತ ಇದೆ. ಆದರೆ ನಮ್ಮ ಪ್ರಯತ್ನದಿಂದಲೋ ಅಥವಾ ಆ ಸತ್ಯ ಸಂಕಲ್ಪನ ಒಂದು ಸಂಕಲ್ಪದಿಂದಲೋ ಇದು ಹೋಗಬಹುದು. ಜೀವಭಾವ ಅಂತ ನೋಡಿ ಹೊರಟೋಗಬಹುದು. ಜೀವಭಾವ ಅಂತ ಹೋದರೆ ದೇಹದ ಜೊತೆ ಸಂಬಂಧ ಅಂತನೋ ತಪ್ಪು ಹೋಗುತ್ತೆ. ವಾಸ್ತವವಾಗಿ ಸಂಬಂಧ ಇದ್ರೂ ತಪ್ಪು ಹೋಗುತ್ತೆ. ದೇಹದ ಜೊತೆ ಸಂಬಂಧ ಯಾವಾಗಿಲ್ಲ, ದುಃಖ ಅಂತನೋದು ಇಲ್ಲ. ಇದು ಒಂದು ಪೊಸಿಷನ್. ಅಂದರೆ ವೇದಾಂತಿಗಳು, ಶಂಕರಾಚಾರ್ಯರಿಗೆ ಪೂರ್ವದ ವೇದಾಂತಿಗಳು ಅವರು ಜಗತ್ತನ್ನು ಒಪ್ಪಿಕೊಂಡು ಜಗತ್ತಿನ ಸತ್ಯ ಅಂತ ಹೇಳಿ, ಜಗತ್ತಿಗೂ ನಮಗೂ ಇರತಕ್ಕಂಥ ಸಂಬಂಧ ಇಟ್ ಈಸ್ ಬಾರ್ನ್, ಇಟ್ ವಿಲ್ ಡಿಸಪಿಯರ್, ಅದಕ್ಕೆ ಜೀವಭಾವ ಅಂತ ಕರೆದು. ಜಗತ್ತು ಹೋಗಲ್ಲ, ಜಗತ್ತಿರುತ್ತೆ. ಮೀಮಾಂಸಕರು ಹೇಳಿದಾಗೇನೆ ನಾನು ಮುಕ್ತರಾದರೂ ಜಗತ್ತಿರುತ್ತೆ. ಶಂಕರಾಚಾರ್ಯ ಮುಕ್ತರಾಗಿ ಹೊರಟೋದ್ರು, ನಾವೆಲ್ಲ ಇದ್ದೀವಿ, ಇನ್ನೂ ಇದ್ದೀವಿ. ಜಗತ್ತಿಗೆ ಮೋಕ್ಷ ಅಂತ ಇಲ್ಲ, ಈ ಜೀವಭಾವ ಅಂತ ಅನ್ನೋದು ಹೋಗುತ್ತೆ. ಒಬ್ಬರು ಚಂದ್ರಶೇಖರ ಭಾರತೀ ಸ್ವಾಮಿಗಳು ಬದುಕಿದ್ದಾರೆ, ಜೀವಭಾವ ಅಂತ ಹೊರಟೋಯ್ತು ಅವರಿಗೆ, ದೇಹದ ಜೊತೆ ಸಂಬಂಧ ಅಂತ ಅನ್ನೋದು ಮುಗಿದೋಯ್ತು ಅವರಿಗೆ. ಅವರಿಗೆ ಇದು ಪರಮಾರ್ಥದ ಅನುಭವ ಅಂತ ಆಗುತ್ತೆ, ಇಲ್ಲೇ ಇದರಲ್ಲೇ ಅನುಭವ ಅಂತ ಆಗುತ್ತೆ. ಬಟ್ ದಿ ವರ್ಲ್ಡ್ ಹ್ಯಾಸ್ ಸೀಸ್ ಟು ಎಕ್ಸಿಸ್ಟ್ ಫಾರ್ ಹಿಮ್. ವರ್ಲ್ಡ್ ಡಸ್ ನಾಟ್ ಎಕ್ಸಿಸ್ಟ್ ಆಬ್ಜೆಕ್ಟಿವ್ಲಿ. ಇವರ ಪಾಲಿಗೆ ಇದು ಹೊರಟೋದ್ರೆ ಅವರಿಗೆ ಸುಖವೇ. ಇದು ಯೂನಿವರ್ಸಲ್ ಹ್ಯಾಪಿನೆಸ್ ಅಂತಲ್ಲ, ಈಗ ಇಂಡಿವಿಜುವಲ್ ಆಗಿ ಅವರಿಗೆ ಸರ್ವ ದುಃಖಾನ ನಿವೃತ್ತಿ, ಅವರಿಗೆಲ್ಲ ದುಃಖಗಳು ಹೋಯಿತು. ಆದ್ದರಿಂದ ಶಂಕರಾಚಾರ್ಯರಿಗೆ ಹಿಂದಿನ ವೇದಾಂತಿಗಳು ದ್ವೈತಾದ್ವೈತ ಭೇದ ಹೇಳಿದವರು ಜೀವಕ್ಕೂ ಬ್ರಹ್ಮಕ್ಕೂ ಭೇದ ಅಂತ ಒಂದು ಇದೆ. ಯಾವಾಗ? ಸಂಸಾರದ ಸ್ಥಿತಿಯಲ್ಲಿ, ಸಂಸಾರ ದಶಾಯಾಮ್ ಭೇದ. ಆದರೆ ಸಂಸಾರ ಬಿಟ್ಟು ಮೋಕ್ಷ ದಶಾಯಾಮ್ ಭೇದ. ನಾವು ಮೋಕ್ಷ ಅಂತ ಏನು ಕರಿತೀವಿ, ಆವಾಗ ಜೀವಭಾವ ಅಂತಿಲ್ಲ, ಬ್ರಹ್ಮ ಇರೋದು. ಸೊ ಆ ನೆಲೆಯಲ್ಲಿ ಇವನು ಅಹಂ ಬ್ರಹ್ಮಾಸ್ಮಿ ಅಂತ ಹೇಳ್ಕೊಳ್ತಾನೆ, ಸರ್ವಂ ಖಲ್ವಿದಂ ಬ್ರಹ್ಮ ಅಂತ ಹೇಳ್ಕೊಳ್ತಾನೆ. ಸಂಸಾರ ಅವಸ್ಥೆಯಲ್ಲಿ ಇವನು ಅಹಂ ಬ್ರಹ್ಮಾಸ್ಮಿ ಅಂತ ಹೇಳ್ಕೊಂಡ್ರೆ ಅರ್ಥ ಇಲ್ಲ. ಇವನು ಬ್ರಹ್ಮ ಅಲ್ಲ, ಜೀವಭಾವ ಇದೆ. ಅಹಂ ಅಂತನ್ನುವಾಗಲೇ ಜೀವಭಾವ ಇದೆ. ಅಹಂ ಬ್ರಹ್ಮಾಸ್ಮಿ ಅಂದ್ರೆ ಏನರ್ಥ? ಅದು ಐ ಆಮ್ ಡಮ್ ಅಂತ ಹೇಳಿದಾಗ, ಐ ಆಮ್ ಡಮ್ ಅಂತ ಹೇಳೋವಾಗಲೇ ಮಾತಾಡ್ತಾ ಇದ್ದಾನೆ ಅವನು. ನಾನು ಮೂಕ ಅಂತ ಹೇಳ್ಕೊಂಡ್ರೆ ಹೇಗದು? ಅಹಂ ಅಂದರೆ ಇವನು ದೇಹದಿಂದ ಕೂಡಿದವನು. ಅಹಂ ಬ್ರಹ್ಮಾಸ್ಮಿ ಅಂದ್ರೆ ಏನರ್ಥ? ಇದು ಜೀವ ಭಾವ ಅಂತ ಹೋಗಬೇಕು ಅಂತನ್ನೋದ್ರಲ್ಲಿ. ಇನ್ನೊಂದು, ಈ ಅದ್ವೈತ, ಇದು ಬೌದ್ಧರಿಂದ ಪ್ರಭಾವಿತವಾದಂಥ ಒಂದು ಪಂಥ ಇದೆಯಲ್ಲ, ವಾಚಸ್ಪತಿ ಮಿಶ್ರರದ್ದು ಅಥವಾ ಪಂಚಪಾದಿಕಾಕಾರರದ್ದು, ಇವರೇನು ಹೇಳ್ತಾರೆ, ಇದು ಈ ಮೋಕ್ಷಾವಸ್ಥೆ ಅಂತನ್ನೋದೇ ಇರತಕ್ಕದ್ದು, ಜೀವಭಾವ ಅಂತನ್ನೋದು ಬರೋದೇ ಇಲ್ಲ. ನ ವಿದ್ಯತೆ ಕದಾಪಿ ಜೀವಭಾವ. ಪಂಚಪಾದಿಕಾ ವಿವರಣದಲ್ಲಿ ಈ ಜೀವಭಾವ ಅಂತನ್ನೋದು ಯಾರಿಗೂ ಯಾವ ಕಾರಣದಲ್ಲೂ ಬರೋಲ್ಲ. ಇದು ಯಾವಾಗ ಇವನು ನಾನು ಜೀವ ಅಂತ ಹೇಳ್ಕೊಡ್ತಾನೋ ಅದು ಅವಿದ್ಯ. ಈ ಅವಿದ್ಯ ಅಂತನ್ನೋದ್ರಿಂದ ವಾಸ್ತವವಾಗಿ ವಸ್ತು ಬರೋಲ್ಲ. ನಾವು ಹಗ್ಗದಲ್ಲಿ ಹಾವು ಅಂತ ನೋಡಿದಾಗ ಕೂಡ ಹಗ್ಗದಲ್ಲಿ ಹಾವೇನು ಹುಟ್ಟೋಲ್ಲ. ಅದು ಅದು ಅದ ಅದು ಹಾವು ಅಂತ ಅಂದುಕೊಂಡು ಮಾತ್ರಕ್ಕೆ ಅದು ಯಾರನ್ನೂ ಏನು ಕಚ್ಚೋಲ್ಲ. ಅದಕ್ಕೆ ಸರ್ವಥಾ ವಿದ್ಯಮಾನ, ನ ವಿದ್ಯಮಾನ, ಅದಿಲ್ಲವೇ ಇಲ್ಲ. ನಾವು ತಪ್ಪಾಗಿ ತಿಳ್ಕೊಂಡು ಹೆದರ್ಕೊಳ್ತೀವಿ ಅಷ್ಟೇ. ನಮ್ಮ ಹೆದರಿಕೆ ಹೋದರೆ ನಮ್ಮ ಜ್ಞಾನ ಬಂತು, ನಮ್ಮ ಹೆದರಿಕೆ ಹೋಯಿತು. ಆದ್ರಿಂದ ಜೀವಭಾವ ಅಂತ ಬರುತ್ತಲ್ಲ, ಅದೂ ಕೂಡ ಆರೋಪಿತವಾದದ್ದು. ಮುಕ್ತಿಯಲ್ಲಿ ಈ ಜೀವಭಾವ ಅಂತನೋ ಹೊರಟೋಗುತ್ತೆ, ಆಗಂತುಕವಾದ ಜೀವಭಾವ ಹೊರಟೋಗುತ್ತೆ. ಜೀವಭಾವ ಪಾರಮಾರ್ಥಿಕವಾಗಿ ಇಲ್ಲ. ಇದು ಎರಡು ಪೊಸಿಷನ್ಸ್. ಇವರು ಶಂಕರಾಚಾರ್ಯರದ್ದು ಯಾವ ಪೊಸಿಷನ್ನು ಅಂತ ಇಲ್ಲಿ ಪತ್ತೆ ಮಾಡೋದು ಬಹಳ ಕಷ್ಟ. ಇದು ಎರಡನೇ ಪೊಸಿಷನ್ನು ಬೌದ್ಧರದ್ದೇ. ಅದು ಬೌದ್ಧರದ್ದೇ ವಾಚಸ್ಪತಿ ಮಿಶ್ರರು ತಗೊಂಡ್ರೋದು. ಮಂಡನ ಮಿಶ್ರ ಬ್ರಹ್ಮಸಿದ್ಧಿಯಲ್ಲೂ ಇದನ್ನೇ ಹೇಳ್ತಾರೆ. ಜೀವಭಾವ ಅಂತನ್ನೋದೇ ಆಗಂತುಕವಾದದ್ದು, ವಾಸ್ತವವಾಗಿ ಇರತಕ್ಕದ್ದಲ್ಲ.
ಆದ್ದರಿಂದ ಜಗತ್ತೂ ಮಿಥ್ಯೆಯೇ, ಜಗತ್ತಿನಲ್ಲಿ ಜೀವಭಾವ ಅಂತ ಅನ್ನೋದು ಮಿಥ್ಯೆಯೇ. ಆದ್ದರಿಂದ ಇವರು ಮಿಥ್ಯಾ ಪ್ರಪಂಚದಲ್ಲಿ ಪ್ರಮಾಣ, ಪ್ರಮಾತೃ, ಪ್ರಮೇಯ ಅಂತನೋ ಭೇದ ಇದೆ. ವಾಸ್ತವವಾಗಿ ಹಾಗಿಲ್ಲ. ತುರ್ಯದಲ್ಲಿ ಸರ್ವದೃಕ್, ಸರ್ವಜ್ಞ ಅಂತ ಹೇಳ್ತಾರೆ. ಇದು ಈ ಎರಡು ಪೊಸಿಷನ್ಸ್ ಅರ್ಥ ಮಾಡಿಕೊಂಡ್ರೆ ಈ ಈಶಾನಃ, ಪ್ರಭು, ಅವ್ಯಯ ಈ ಮಾತುಗಳಿಗೆ ನಾವು ಅರ್ಥ ಹೇಳಿ, ಅದ್ವೈತ ಸರ್ವಭಾವಾನಾಂ ದೇವಃ ತುರ್ಯೋ ವಿಭು ಸ್ಮೃತಃ. ಅಂದರೆ ಇಲ್ಲಿ ಅದ್ವೈತ ಅಂತ ನಾವು ಪದ ಪ್ರಯೋಗ ಮಾಡಿದ್ದಾರೆ. ಅದ್ವೈತ ಸರ್ವಭಾವಾನಾಂ ನವ್ಯೇತಿ ತನ್ನ ಸ್ವರೂಪದಿಂದ ಈ ತುರ್ಯ ಅಂತನ್ನೋನು ಕೆಳಗೆ ಬೀಳೋಲ್ಲ, ಬದಲಾಯಿಸೋಲ್ಲ, ಇಮ್ಯೂಟಬಲ್, ಅವ್ಯಯ ಅಂತ ಹೇಳಿದ. ಅವ್ಯಯ ಅವನು ಅಂದ್ರೆ ಏನು? ಅವನು ಎಚ್ಚರವಾಗಿರ್ತಾನೆ. ಎಚ್ಚರವಾಗಿದ್ದರೂ ತುರ್ಯಾವಸ್ಥೆಯಲ್ಲಿನ ಸ್ವರೂಪ ಏನು ಹೋಗಲ್ಲ. ಅವನ ಕನಸು ಕಂಡರೂ ಕೂಡ ತುರ್ಯಾವಸ್ಥೆಯ ಸ್ವರೂಪ ಹೋಗಲ್ಲ. ನಿದ್ರೆ ಮಾಡ್ತಾ ಇದ್ದಾಗ ಕೂಡ ತುರ್ಯಾವಸ್ಥೆಯ ಸ್ವರೂಪ ಹೋಗಲ್ಲ. ನವ್ಯೇತಿ. ಇದಕ್ಕೆ ಸಂವಾದಿಯಾಗಿ ಮುಂದಿನ ಸಾಲಿನಲ್ಲಿ ವಿಭು ಅಂತ ಹೇಳ್ತಾರೆ. ವಿಭು ಅಂದ್ರೆ ಏನು? ವಿಶ್ವತಃ ಭವತಿ ಇತಿ ವಿಭು ಸರ್ವವ್ಯಾಪಿ ಇತ್ಯರ್ಥ. ಎಲ್ಲ ಕಡೆಯೂ ವ್ಯಾಪಿಸಿಕೊಂಡ್ರು ವಿಭು. ವಿಭು ಏನು? ವಿಭು ಎಲ್ಲ ಕಡೆಯೂ ಇವನು ಏನು ವ್ಯಾಪಿಸಿಕೊಂಡಿದ್ದಾನೆ ಅಂದರೆ ವಿಶ್ವ ತೈಜಸ ಪ್ರಾಜ್ಞದಶಾಯ ವ್ಯೇಷ್ಟಿ ವ್ಯಾಪ್ತ. ಇವನೇ ಜಾಗೃತ ಅವಸ್ಥೆಯಲ್ಲೂ ಇದ್ದಾನೆ, ಸ್ವಪ್ನಾವಸ್ಥೆಯಲ್ಲೂ ಇದ್ದಾನೆ, ಸುಷುಪ್ತಿ ಅವಸ್ಥೆಯಲ್ಲೂ ಇದ್ದಾನೆ, ತನ್ನ ನೆಲೆಯಲ್ಲಂತೂ ಇದ್ದೇ ಇದ್ದಾನೆ. ಸ್ವೇ ಮಹಿಮ್ನಿ ಪ್ರತಿಷ್ಠಿತ ಅಂತ ಬೇರೆ ಉಪನಿಷತ್ತು ಹೇಳುತ್ತೆ. ಎಲ್ಲಿದ್ದಾನೆ ಇವನು ಅಂದರೆ ಸ್ವೇ ಮಹಿಮ್ನೆ ಪ್ರತಿಷ್ಠಿತ, ತನ್ನ ಮಹಿಮೆಯಲ್ಲಿ ಇದ್ದಾನೆ. ಇದು ವಿಭು ಅಂತ ಅನ್ನೋ ಮಾತಿಗೆ ಅರ್ಥ. ಅಲ್ಲಿ ಅವ್ಯಯ ಅಂತ ಹೇಳಿದ್ದನ್ನು ನೆಗೆಟಿವ್ ಆಗಿ ಹೇಳಿದ್ರು, ವಿಭು ಅಂತ ಇಲ್ಲಿ ಪಾಸಿಟಿವ್ ಆಗಿ ಹೇಳ್ತಾರೆ. ಅವ್ಯಯ ಅಂತ ಅನ್ನೋ ಮಾತಿಗೆ ಏನರ್ಥ? ಪೂರ್ವ ಅವಸ್ಥೆಗಳಲ್ಲೂ ಕೂಡ ಇವನ ಸ್ವರೂಪ ಅಂತ ಅನ್ನೋದು ಹೋಗಲ್ಲ. ಇವಾಗ ಜಾಗೃತ ಅವಸ್ಥೆ, ಸ್ವಪ್ನಾವಸ್ಥೆ ಮತ್ತು ವಿಶ್ವ ತೈಜಸ ಪ್ರಾಜ್ಞ ತುರ್ಯ ಅಂತ 4 ಹೇಳ್ತಾರಲ್ಲ. 4ನೇದನ್ನು ಪಾದ ಅಂತನ್ನೋದು ಕಾರಿಕೆಯಲ್ಲಿ ಬರುವ ಮಾತು. ಉಪನಿಷತ್ತಿನಲ್ಲಿ ಅದನ್ನು ಸ್ಥಾನ ಅಂತ ಕರೆಯೋಲ್ಲ. ವಿಶ್ವ ತೈಜಸ ಪ್ರಾಜ್ಞ, ವೇಕಿಂಗ್, ಡ್ರೀಮ್, ಸ್ಲೀಪ್. ಈ ತುರ್ಯ ಅಂತ ಅನ್ನೋದು 4ನೇದು. ಈ 4ನೇದಕ್ಕೂ ಈ 3ಕ್ಕೂ ಇರೋ ಸಂಬಂಧ ಏನು? ಒಂದು ಸಂಬಂಧ ಏನು? ಇವಾಗ ವಿಶ್ವ ತೈಜಸ ಪ್ರಾಜ್ಞ ಇದನ್ನು ಬಿಟ್ಟು ತುರ್ಯ. ಈ ತುರ್ಯ ಅಂತನ್ನೋದ್ರಲ್ಲಿ ವಿಶ್ವವೂ ಇಲ್ಲ, ತೈಜಸವೂ ಇಲ್ಲ, ಪ್ರಾಜ್ಞವೂ ಇಲ್ಲ. ಇದೇ ಬೇರೆಯದು ಅಂತ ಅಂದಾಗ ಇದು ಈ 3 ಪಾದಗಳನ್ನು ಮೀರಿ ಇರತಕ್ಕಂಥ ಒಂದು ಪಾದ. ಆ ಪಾದಕ್ಕೂ ಇದಕ್ಕೂ ಸಂಬಂಧ ಏನು ಅಂದರೆ ಇವಾಗ ವಿಶ್ವ ಜಾಗೃತ ಅವಸ್ಥೆಯಲ್ಲಿ ನಾವು ತುರ್ಯ ಪ್ಲಸ್ ವಿಶ್ವ, 2ನೇದರಲ್ಲಿ ತುರ್ಯ ಪ್ಲಸ್ ತೈಜಸ, 3ನೇದರಲ್ಲಿ ತುರ್ಯ ಪ್ಲಸ್ ಪ್ರಾಜ್ಞ. ಈ ತುರ್ಯ ಅಂತನೋ ಸೇರ್ಕೊಂಡು ಬರ್ತಾನೆ. ಸೇಮ್ ಪರ್ಸನ್ ಒಂದು ಸರ್ತಿ ಕೋಟ್ ಹಾಕ್ಕೊಳ್ತಾನೆ, ಒಂದು ಸರ್ತಿ ಒಲ್ಲಿ ಹೊಲ್ಕೊಳ್ತಾನೆ, ಒಂದು ಸರ್ತಿ ಪಂಚ ಹೊತ್ಕೊಳ್ತಾನೆ, ಒಂದು ಸರ್ತಿ ಶರಾಯ. ಬಟ್ ದಿ ಸೇಮ್ ಪರ್ಸನ್ ಮಸ್ಟ್ ಬಿ ದೇರ್. ಇದು ಈ ತುರ್ಯ ಅಂತನೋನ ಅವಸ್ಥೆ. ತುರ್ಯ ಅಂತನೋನೇ ಕೆಲವು ಸಾರ್ತಿ ಎಚ್ಚರವಾಗಿರ್ತಾನೆ. ಎಚ್ಚರವಾಗಿದ್ದಾಗ ಎಡಿಟಿವ್ ಡೀಟೇಲ್ ಅಲ್ಲಿ ಒಂದಿದೆ, ಇಂದ್ರಿಯಗಳು, ವಿಷಯಗಳು, ಇಂದ್ರಿಯ ವ್ಯಾಪಾರ ಇದೆ. ಅವನೇ ತೈಜಸ ಅಂತ ಆಗ್ತಾನೆ. ತೈಜಸ ಅಂತಾದಾಗ ಮನಸ್ಸಿನಲ್ಲಿ ವಾಸನೆಗಳಿಂದ ಉದ್ಬುದ್ಧವಾದ ಅನುಭವ ಅವನಿಗೆ ಬರುತ್ತೆ. ಆಮೇಲೆ ಪ್ರಾಜ್ಞ ಅಂತ ಆಗ್ತಾನೆ. ಬಟ್ ಎಲ್ಲ ಬಿಚ್ಚಿ ಮರಕ್ಕೊಳ್ತಾನೆ. ಆದರೂ ಇವರ ದೇಹ ಅಂತ ಒಂದು ಇದ್ದೇ ಇರಬೇಕು. ಹಾಗೆ ತುರ್ಯ ಅಂತನ್ನೋ ಒಂದು ಬ್ಯಾಕ್ಗ್ರೌಂಡ್ನಲ್ಲಿ ವಿಶ್ವ ತೈಜಸ ಪ್ರಾಜ್ಞ ಅಂತ 3 ಅವಸ್ಥೆಗಳು ಬರುತ್ತೆ. ಅಂದ್ರೆ ಏನಾಯಿತು? ತುರ್ಯನ ಪೊಸಿಷನ್ ಏನಾಯಿತು? ಅಧಿಷ್ಠಾನ ಅಂತ. ದೇರ್ ಇಸ್ ಎ ಸೆಪರೇಟ್ ತುರ್ಯ ಅಂಡ್ he occasionally becomes ವಿಶ್ವ, occasionally ತೈಜಸ, occasionally ಪ್ರಾಜ್ಞ.
ಅಧಿಷ್ಠಾನ ಅಂತ ಒಂದು ಪ್ರತ್ಯೇಕವಾಗಿ ಒಂದಿದ್ದಾನೆ. ಇಲ್ಲದೇ ಇದ್ರೆ ಏನು ಹೇಳಬೇಕು, ಇವನೇ ಕದಾಚಿತ್ ವಿಶ್ವನಾಗ್ತಾನೆ. ಅಂದ್ರೆ ವಿತ್ ನೋ ಎಡಿಟಿವ್ ಡೀಟೇಲ್ಸ್, ಉಪಾಧಿ ಇಲ್ಲದೇನೆ, ಅಂದ್ರೆ ಇವನು ಉಪಾಧಿಯಿಂದ ಮಾರ್ಪಡದೇನೆ ಇವನು ತುರ್ಯನೇ ಇಂದ್ರಿಯಾವಸ್ಥೆಯಲ್ಲಿ ಇಂದ್ರಿಯಗಳು ವ್ಯಾಪಾರ ಮಾಡ್ತಿದ್ದಾಗ ವಿಶ್ವ ಅಂತ ಅನ್ನಿಸ್ಕೊಳ್ತಾನೆ. ಮನಸ್ಸಿನಿಂದ ವ್ಯಾಪಾರ ಮಾಡ್ತಾ ಇದ್ದಾಗ ತೈಜಸ ಅಂತ ಅನ್ನಿಸ್ಕೊಳ್ತಾನೆ. ಎರಡೂ ಇಲ್ಲದೆ ಅವನು ಮೂಲಾವಿದ್ಯೆಯಲ್ಲಿ ಇದ್ದಾಗ ಪ್ರಾಜ್ಞಾ ಅಂತ ಅನ್ನಿಸ್ಕೊಳ್ತಾನೆ. ಉಪಾಧಿಗಳು ಅಂತಿದೆ. ಉಪಾಧಿಗಳು ದೇ ಆರ್ ನಾಟ್ ಎಡಿಟಿವ್ ಡೀಟೇಲ್ಸ್, ದೇ ಆರ್ ಟ್ರಾನ್ಸ್ಫಾರ್ಮೇಷನ್ಸ್ ಆಫ್ ಹಿಸ್ ಓನ್ ಬೀಯಿಂಗ್. ಸ್ವರೂಪವೇ ಮಾರ್ಪಟ್ಟು ವಿಶ್ವ ತೈಜಸ ಪ್ರಾಜ್ಞಾ ಅಂತ ಆಗುತ್ತೆ. ಈ ಮೂರು ಅವಸ್ಥೆಗಳನ್ನು ಬಿಟ್ಟು ನಾಲ್ಕನೇ ಅವಸ್ಥೆ ಅಂತ ಇಲ್ಲ. ಅದರಿಂದ ನಾಲ್ಕನೇ ಪಾದ ಅಂತ ಅನ್ನೋದು ಏನು, ಇಲ್ಲಿ ಅನ್ವಯ ವ್ಯತಿರೇಕದಿಂದ ವಿಶ್ವ ಅಂತ ಒಂದು ಅವಸ್ಥೆ ಇದೆ, ತುರ್ಯ ಅಲ್ಲಿದ್ದಾನೆ. ತೈಜಸ ಅಂತ ಒಂದು ಅವಸ್ಥೆ ಇದೆ, ತುರ್ಯ ಇದ್ದಾನೆ. ಆದರೆ ವಿಶ್ವದ ಅವಸ್ಥೆ ತೈಜಸದ ಅವಸ್ಥೆ ಬೇರೆ ಬೇರೆ. ತೈಜಸದ ಅವಸ್ಥೆ ಆಮೇಲೆ ಪ್ರಾಜ್ಞದ ಅವಸ್ಥೆ ಬೇರೆ ಬೇರೆ. ಅದು ಒಬ್ಬನೇ ವಿಶ್ವ. ವಿಶ್ವ ಇಲ್ಲಿದ್ದಾಗ ತುರ್ಯ ಅಂತ ಅನ್ನಿಸ್ಕೊಳ್ತಾನೆ, ಅಲ್ಲಿದ್ದಾಗ ತೈಜಸ ಅನ್ನಿಸ್ಕೊಳ್ತಾನೆ, ಇನ್ನೊಂದು ಕಡೆ ಇದ್ದಾಗ ಪ್ರಾಜ್ಞಾ ಅಂತ ಅನ್ನಿಸ್ಕೊಳ್ತಾನೆ. ಈ ಮೂರು ಅವಸ್ಥೆಗಳನ್ನು ಬಿಟ್ಟು ಅವನಿಗೆ ತುರ್ಯ ಅಂತ ಅನ್ನೋದಿಲ್ಲ. ಐ ಡೋಂಟ್ ನೋ ಇಫ್ ಐ ಮೇಕ್ ಮೈ ಸೆಲ್ಫ್ ಕ್ಲಿಯರ್. ಒಂದು ತುರ್ಯನಿಗೆ ಇವನು ಉಪನಿಷತ್ತು ಸ್ಥಾನ ಅಂತ ಹೇಳಲಿಲ್ಲ, ಕಾರಿಕೆಯಲ್ಲಿ ಸ್ಥಾನ ಅಂತ ಹೇಳದು. ಅಲ್ಲಿ ಪಾದ ಅಂತ ಹೇಳಲಿಲ್ಲ ಅವರು, ಇಲ್ಲಿ ಕಾರಿಕೆಯಲ್ಲಿ ಪಾದ ಅಂತ ಹೇಳ್ತಾ ಇದ್ದಾರೆ. ಇದು ಹೇಳೋದ್ರ ಅರ್ಥ ಸ್ವಾರಸ್ಯ ಏನು? ಸ್ವಾರಸ್ಯ ಏನು ಅಂದ್ರೆ ಅಲ್ಲಿ ವಿಶ್ವ ತೈಜಸ ಪ್ರಾಜ್ಞಾ ಅಂತ ಅನ್ನೋದು ದೇ ಆಗಂತುಕವಾಗಿ ಬರೋದು, ಅಡ್ವೆಂಟೇಷಸ್. ಬಟ್ ಈ ತುರ್ಯ ಅಂತ ಅನ್ನೋನು ಅನ್ಅಫೆಕ್ಟೆಡ್ ಹಿಸ್ ಸ್ಟೇಸ್. ಹೇಗೆ ನಾವು ಕೋಟ್ ಹಾಕೊಂಡ್ರೂ ದೇಹ ಇದೆ, ಒಂದು ಒಲ್ಲಿ ಹೊದ್ಕೊಂಡ್ರೂ ದೇಹ ಇದೆ, ಪಂಚೆ ಉಟ್ಕೊಂಡ್ರೂ ದೇಹ ಇದೆ, ಒಂದು ಪ್ಯಾಂಟ್ ಹಾಕೊಂಡ್ರೂ ದೇಹ ಇದೆ, ಚಪ್ಪಲಿ ಹಾಕೊಂಡ್ರೂ ದೇಹ ಇದೆ, ಚಪ್ಪಲಿ ಬಿಚ್ಚಿದ್ರು ದೇಹ. ದೇಹ ಅಂತ ಅನ್ನೋದಕ್ಕೆ ಏನು ಬಾಧ ಇಲ್ಲ. ಅವ್ಯಯ ಅಂತ ಅನ್ನೋದು ಅಲ್ಲಿ ಅವ್ಯಯ. ಇವನು ಯಾವುದೋ ಒಂದು ಉಪಾಧಿಯನ್ನು ಗಂಟು ಹಾಕೊಂಡು ಮಾತ್ರಕ್ಕೆ ಇವನ ಸ್ವರೂಪದಲ್ಲಿ ಏನು ವ್ಯತ್ಯಾಸ ಇಲ್ಲ. ಅಂದ್ರೆ ಏನು, ಉಪಾಧಿಗಳನ್ನು ಮೀರಿ ಇವನ ಸ್ವರೂಪ ಅಂತ ಒಂದು ಉಂಟು. ದೇರ್ ಇಸ್ ಎ ಸೆಪರೇಟ್ ಎಕ್ಸಿಸ್ಟೆನ್ಸ್ ನೋನ್ ಎಸ್ ತುರ್ಯ. ಹಿ ಬಿಕಮ್ಸ್ occasionally ವಿಶ್ವ, occasionally ತೈಜಸ, occasionally ಪ್ರಾಜ್ಞಾ, ಬಟ್ ಹಿ ಕುಡ್ ಬಿ ಇಂಡಿಪೆಂಡೆಂಟ್ ಆಫ್ ಆಲ್ ದೀಸ್. ಇದು ಈಶಾನಃ ಅಂತ ನಾವು ಮಾತಿಗಂತ. ಸರ್ವ ದುಃಖಾನಾಂ ನಿವೃತ್ತೇ ಈಶಾನಃ. ನೀವು ಆ ನೆಲೆಯಲ್ಲಿ ಹೋಗಿ ನಿಂತರೆ ವಿಶ್ವ ತೈಜಸ ಪ್ರಾಜ್ಞಾ ಅಂತ ಅನ್ನೋದ್ರ ದುಃಖ ನಿಮಗೆ ಅಂಟ್ಲಾರದು. ಇದು ಮೊದಲನೇ ಅವ್ರು ಹೇಳೋ ಪ್ರಕಾರ ಇಲ್ಲಿ ಈಶಾನಃ ಅಂತ ಅನ್ನೋದು ಓನ್ಲಿ ವೆನ್ ಯು ಗೆಟ್ ರೀಡ್ ಆಫ್ ದೀಸ್ ದುಃಖಸ್. ಅವನು ತುರ್ಯ ಅಂತ ಒಂದು ಬೇರೆ ಪದವನ್ನು ನೀವು ಪಡ್ಕೊಂಡ್ರೆ ಆಗ ಈ ದುಃಖಗಳಿಲ್ಲ. ಅದು ಯಾವ ಪದ? ಅದು ದ್ವೈತಿಗಳು ಹೇಳುವಂತಹ ಮೋಕ್ಷ. ವಿಶಿಷ್ಟ ದ್ವೈತಿಗಳು ಹೇಳುವಂತಹ ಮೋಕ್ಷ, ಅದ್ವೈತ ಹೇಳೋ ಮೋಕ್ಷ ಅಲ್ಲ ಅದು. ಇಲ್ಲಿ ಈ ಮೂರು ಅವಸ್ಥೆಗಳನ್ನು ಮೀರಿ ಒಂದು ಸ್ಥಾನ ಇದೆ ಅಂತ ಕಾರಿಕೆ ಹೇಳುವಾಗ, ಮೂರು ಅವಸ್ಥೆಗಳನ್ನು ಮೀರಿ ಒಂದು ಅವಸ್ಥೆ ಇಲ್ಲ ಅಂತ ಉಪನಿಷತ್ತು ಹೇಳುವಾಗ ವ್ಯತ್ಯಾಸ ಏನು? ಇಲ್ಲಿ ತುರ್ಯ ಅಂತ ಏನಂತಾರೋ ಅಲ್ಲಿ ಅವರನ್ನು ಸುಷುಪ್ತಿ ಅಂತ ಹೇಳ್ತಾರೆ. ಸ್ವಂ ಅಪೀತೋ ಭವತಿ. ಇದನ್ನು ಮೀರಿ ಒಂದು ಹೇಳೋಲ್ಲ ಅವರು. ಇಲ್ಲಿ ಸತಿ ಸಂಪನ್ನ, ಅವನು ತನ್ನಲ್ಲಿ ತಾನೇ ಇದ್ದಾನೆ. ಸತಿ ಸಂಪನ್ನ. ಅವನು ನಿದ್ರೆ ಮಾಡೋನು ಏನು ಮಾಡ್ತಾನೆ? ಹೀ ಹ್ಯಾಸ್ ಗಾನ್ ಇನ್ ಟು ಹಿಸ್ ಓನ್ ಬೀಯಿಂಗ್, ಹಿಸ್ ಓನ್ ಎಕ್ಸಿಸ್ಟೆನ್ಸ್. ಸತಿ ಸಂಪನ್ನ. ಸತಿ ಸಂಪದ್ಯ ನ ವಿದುಹು. ಅವನ ಅಲ್ಲಿ ಬೃಹದಾರಣ್ಯಕದಲ್ಲಿ ಛಂದೋಗ್ಯದಲ್ಲಿ ಸತಿ ಸಂಪದ್ಯ ನ ವಿದುಹು. ಆ ಸತ್ಪದಾರ್ಥದ ಜೊತೆ ನಾವು ನಿದ್ರೆಯಲ್ಲಿ ಹೋಗಿ ಸೇರಿಕೊಂಡಾಗ ನ ವಿದುಹು, ತಿಳುವಳಿಕೆ ಅಂತ ಇಲ್ಲ. ತಿಳುವಳಿಕೆ ಎಲ್ಲಿರುತ್ತೆ? ಎಲ್ಲಿ ವಿಷಯ ಭೇದ ಇರುತ್ತೋ ಅಲ್ಲಿ ತಿಳುವಳಿಕೆ ಅಂತ ಇರುತ್ತೆ. ಸ್ವಪ್ನದಲ್ಲಿ ಸತಿ ಸಂಪದ್ಯ. ಸತಿ ಅನ್ನೋದು ಲೊಕೇಟಿವ್ ಸೆನ್ಸ್, ಸಪ್ತಮಿ ವಿಭಕ್ತಿಯಲ್ಲಿ ಸತ್ಪದಾರ್ಥದಲ್ಲಿ ನಾವು ಸೇರಿಕೊಂಡಾಗ ನವಿದು ಅವರಿಗೆ ತಿಳುವಳಿಕೆ ಅಂತ ಬರೋದು ಸಾಧ್ಯ ಇಲ್ಲ. ಅಂದ್ರೆ ಏನಾಯ್ತು?
ಈ ಸುಷುಪ್ತ್ಯವಸ್ಥೆಯಲ್ಲೇ ತುರ್ಯ ಅಂತ ಅನ್ನೋದನ್ನು ನಾವು ಅಡಗಿಸಬೇಕು. ಸಂಸಾರಾವಸ್ಥೆಯಲ್ಲಿ ಸುಷುಪ್ತಿ ಮುಕ್ತಿ ಅವಸ್ಥೆ ಅಲ್ಲ. ಅದೇ ಇವನು ಮುಕ್ತಿಯವಸ್ಥೆಯಲ್ಲಿ ಇವನು ಸುಷುಪ್ತ್ಯವಸ್ಥೆಯೇ ತುರ್ಯ. ಈ ಮಿಕ್ಕಾದ ಯಾವ ಸ್ಥಿತಿಯಲ್ಲಿ ಇದ್ರೂ ಕೂಡ ಸುಷುಪ್ತಿಯಲ್ಲಿ ಇದ್ದ ಹಾಗೆ ಇರ್ತಾನೆ ಅವನು. ಅಂದ್ರೆ ನ ವಿದುಹು, ಇದು ಇಲ್ಲಿ ಈಶಾನಃ ಪ್ರಭು ಅವ್ಯಯ ಅಂತನೋ ಮಾತಿನಂತ. ಹೀಗೆ ಇದ್ದಾಗ ಸರ್ವಭಾವಾನಾಂ ಅದ್ವೈತ, ಇದರ ದೃಷ್ಟಿಯಿಂದ ನೋಡಿದ್ರೆ, ಇದರ ಪಾರಮಾರ್ಥಿಕ ದೃಷ್ಟಿಯಿಂದ ನೋಡಿದರೆ ಸರ್ವಭಾವಾನಾಂ, ಎಲ್ಲ ಭಾವಗಳ, ಯಾವ ಭಾವ? ವಿಶ್ವ ತೈಜಸ ಪ್ರಾಜ್ಞ, ಇದೇ ಭಾವಗಳು, ಮೋಡ್ಸ್. ಇದು ಅದ್ವೈತ, ಇದರಲ್ಲಿ ಬೇರೆ ಬೇರೆ ಅಂತ ಇಲ್ಲ. ಸರ್ವಭಾವಾನಾಂ ಅದ್ವೈತ. ಹಾಗೆ ಅಂದರೆ ನಹಿ ದ್ರಷ್ಟುರ್ದ್ರಷ್ಟೇರ್ ವಿಪರಿಲೋಪೋ ವಿದ್ಯತೆ ಇತಿ. ದೇವ, ಯಾಕೆ ಅಂದರೆ ದೇವ ದ್ಯೋತನತ್ವಾತ್ ಸ್ವಯಂ ಪ್ರಕಾಶ, ಅವನ ಬೆಳಕೇ ಇರೋದ್ರಿಂದ, ಅವನ ಬೆಳಕಿನಿಂದ ತಸ್ಯ ಭಾಸ ಸರ್ವಮಿದಂ ವಿಭಾತಿ. ಇವನು ಸ್ವಯಂ ಪ್ರಕಾಶನಾದ್ದರಿಂದ ಅವನನ್ನು ದೇವ ಅಂತ ಕರೆದಿದ್ದಾರೆ. ದೇವ ಯುಷ್ಠಾನಾತ್ ದ್ಯೋತನಾತ್ ದೇವ. ವಿಭು, ಅದೇ ಹಿಂದೆ ಹೇಳಿದಾಗೆ ಮೂರು ಅವಸ್ಥೆಗಳಲ್ಲೂ ಕೂಡಿಕೊಂಡಿರೋನು, ವ್ಯಾಪಿಸಿಕೊಂಡಿರೋನು. ಸ್ಮೃತ ಬ್ರಹ್ಮವಿದ್ಭಿ, ಬ್ರಹ್ಮಜ್ಞಾನಿಗಳು ಇವನನ್ನು ಸ್ಮೃತ, ಇವನನ್ನ ವಿಭು ಅಂತ ಹೇಳ್ತಾರೆ, ಅವ್ಯಯ ಅಂತ ಹೇಳ್ತಾರೆ, ಸರ್ವಭಾವಾನಾಂ ಅದ್ವೈತ ಅಂತ ಹೇಳ್ತಾರೆ. ಇಲ್ಲಿ ಶಂಕರಾಚಾರ್ಯರು, ಮಧ್ವಾಚಾರ್ಯರು ಅದ್ವೈತ ಅಂತನ್ನೋದನ್ನ ಅವ್ಯಯ ತಸ್ಮಾದ್ ಅದ್ವೈತ, ಅವರಿಗೆ ದ್ವೀತಿ ಭಾವ ಎರಡೂ ಅಂತನ್ನೋ ಭಾವ ಬರೋಲ್ಲ. ತಾನಾಗಿ ತಾನು ಅಲ್ಲದೇ ಇದ್ದವನಾದರೂ ಆದರೆ ಅಲ್ಲಿ ದ್ವೈತ ದ್ವೀತಿ ಭಾವ ಅಂತ ಬರುತ್ತೆ. ಇವನು ಯಾವ ಅವಸ್ಥೆಯಲ್ಲಿ ಇದ್ರೂ ಕೂಡ ಇವನ ಸ್ವರೂಪಕ್ಕೆ ಚ್ಯುತಿ ಇಲ್ಲ ಅಂತ ಹೇಳೋದಲ್ಲ ಅವ್ಯಯ. ಅವನು ತನ್ನ ತುರ್ಯಾವಸ್ಥೆ ಅಂತ ಅನ್ನೋದು ಬಿಡೋದೇ ಇಲ್ಲ. ಈಸ್ ಕಮ್ ಅಂಡ್ ಗೋ, ಬಟ್ ಹೀ ಡಸ್ ನಾಟ್ ಅಂಡರ್ಗೋ ಎನಿ ಚೇಂಜ್ ಅಂತನ್ನೋದು ಅವ್ಯಯ ಅಂತ ಆದಮೇಲೆ, ಆದ್ದರಿಂದಲೇ ಅದ್ವೈತ. ಈ ಅದ್ವೈತ ಅಂತನ್ನೋ ಮಾತು ದಟ್ ಹ್ಯಾಸ್ ಎ ರೆಫರೆನ್ಸ್ ಅಕಾರ್ಡಿಂಗ್ ಟು ಮಧ್ವಾಚಾರ್ಯ ಟು ಈ ಮೊದಲು ಹೇಳಿದ್ವಲ್ಲ, ತುರ್ಯ ವಿಶ್ವ, ತುರ್ಯ ತೈಜಸ, ತುರ್ಯ ಪ್ರಾಜ್ಞ ಅಂತ ಹೇಳಬೇಕು. ನಾವು ಮೂರು ಜನ ತುರ್ಯರನ್ನು ನಾವು ಹೇಳಬೇಕು. ತುರ್ಯ ಒಬ್ಬನೇ ಆದ್ರೂ ತುರ್ಯ ವಿಶ್ವದ ಜೊತೆಗೆ ಸೇರಿಕೊಂಡಿರೋ ಒಬ್ಬ ತುರ್ಯ ಇರ್ತಾನೆ. ಕನಸು ಕಾಣ್ತಾ ಇರೋ ತುರ್ಯ ಇರ್ತಾನೆ. ಕನಸಿಲ್ಲದೆ ಅರಿದ್ರ ಸ್ವಾಪ ಅವನು ಮಾಡ್ತಿರೋ ತುರ್ಯ ಬೇರೆ ಇರ್ತಾರೆ. ಹೀಗೆ ಮೂರು ಜನ ತುರ್ಯರನ್ನು ನಾವು ಹೇಳಬೇಕು, ಅಥವಾ ಇಬ್ಬರನ್ನಾದರೂ ಹೇಳಬೇಕು. ತುರ್ಯ ವಿಶ್ವ, ತುರ್ಯ ತೈಜಸ. ವಿಶ್ವ ತೈಜಸ ಅಭಾವದಿಂದ ಪ್ರಾಜ್ಞ ಅಂತ ಹೇಳಿ ಪ್ರಕೃಷ್ಟ ಆಜ್ಞ. ಆದ್ದರಿಂದ ಎರಡನ್ನಾದರೂ ನೀವು ಹೇಳಬೇಕು. ಆದ್ದರಿಂದ ದ್ವೈತ ಅಂತ ಆಯಿತು. ಆದರೆ ಹಾಗಲ್ಲ. ತುರ್ಯ ಅಂತನೋನು ವಿಶೇಷಣ ವಿಶಿಷ್ಟ ಪರಿಚ್ಛಿನ್ನ ಅಪರಿಚ್ಛೇದತ್ವಾದ ಅನ್ನೋ ಒಂದು ನಿಯಮ. ವಿಶೇಷಣ ವಿಶೇಷ್ಯ ಅಂತ ಇದೆ. ಈ ಬ್ರಹ್ಮ ಅವನಿಗೆ ಜೀವಭಾವ ಅಂತ ಒಂದಿದೆ, ವಿಶೇಷಣ ಆಯಿತು. ಬ್ರಹ್ಮ ಸತ್ಯ ಜ್ಞಾನಮನಂತಂ ಬ್ರಹ್ಮ ಅಂತ ಹೇಳಿದ್ವಿ. ಸತ್ಯ ಜ್ಞಾನ ಅನಂತ ಇದು ಬ್ರಹ್ಮ. ಸತ್ಯಜ್ಞಾನಮನಂತಂ ಬ್ರಹ್ಮ ಅಂತ ಉಪನಿಷತ್ತು ಹೇಳಿದಾಗ ಇದೆಲ್ಲ ವಿಶೇಷಣಗಳು. ಬ್ರಹ್ಮ ಅನ್ನೋದು ವಿಶೇಷವೋ? ಬ್ರಹ್ಮ ಅಂತ ಅನ್ನೋದು ವಿಶೇಷವಾದರೆ ಇವನು ಎತ್ತರವಾಗಿದ್ದಾನೆ, ಈ ಇತ್ಯಾದಿಯಾಗಿ ವಿಶೇಷಣಗಳನ್ನು ಹೇಳಿದಾಗ ವಿಶೇಷಣಗಳು ಇವರಿಂದ ಬೇರೆಯಾದ ಹಾಗೆ ನಾವು ತೋರಿಸ್ತೀವಿ. ಈ ಮೂರನ್ನು ಹೇಳಿದ್ರೆ ಬ್ರಹ್ಮ ಅಂತ ಆಯಿತು. ಸತ್ಯಂ ಜ್ಞಾನಂ ಅನಂತಂ ಬ್ರಹ್ಮ. ಸತ್ಯ ಪ್ಲಸ್ ಜ್ಞಾನ ಪ್ಲಸ್ ಅನಂತ ಈಕ್ವಲ್ಸ್ ಬ್ರಹ್ಮ. ಹೀಗೆ ಹೇಳಬಹುದು. ಅಂದರೆ ಆಚಾರ್ಯರ ಭಾಷ್ಯದಲ್ಲಿ ಏನು ಹೇಳ್ತಾರೆ? ಸತ್ಯಂ ಬ್ರಹ್ಮ, ಜ್ಞಾನಂ ಬ್ರಹ್ಮ, ಅನಂತಂ ಬ್ರಹ್ಮ ಅಂತ ಹೇಳಿ ಮೂರು ಕೂಡಿಕೊಂಡು ಒಬ್ಬ ಬ್ರಹ್ಮ ಅಂತಲ್ಲ. ಸತ್ಯ ಅಂತನೋ ಮಾತಿಗೆ ಬ್ರಹ್ಮ ಅಂತಲೇ ಅರ್ಥ, ಜ್ಞಾನ ಅಂತನೋ ಮಾತಿಗೆ ಬ್ರಹ್ಮ ಅಂತಲೇ ಅರ್ಥ,
ಅನಂತಂ ಅನ್ನೋ ಮಾತಿಗೆ ಬ್ರಹ್ಮ ಅಂತಲೇ ಅರ್ಥ. ಒಂದು ಹೇಳಿದ್ರು ಸಾಕು. 3 ಪರ್ಯಾಯ ಪದಗಳಿದ್ದಾರೆ. ಇಲ್ಲಿ ಸತ್ಯ ಅಂತ ಅನ್ನೋದ್ರಲ್ಲಿ ಏನು ಹೇಳ್ತೀವೋ, ಜ್ಞಾನ ಅಂತ ಅನ್ನೋದ್ರಲ್ಲೂ ಅದು ಅಡಗಿದೆ. ಸತ್ಯ ಜ್ಞಾನ ಅಂತ ಅನ್ನೋದ್ರಲ್ಲಿ ಏನು ಹೇಳ್ತೀವೋ, ಅನಂತ ಅಂತ ಅನ್ನೋದ್ರಲ್ಲೂ ಅಡಗಿದೆ. ಅದರಿಂದ ಬ್ರಹ್ಮನಿಗೆ ಇದು ವಿಶೇಷ ಬ್ರಹ್ಮ ವಿಶೇಷವಲ್ಲ. ನಿರ್ಗುಣವಾದದ್ದು ನಾವು ವಿಶೇಷ ಅಂತ ಹೇಳೋದು ಹೇಗೆ, ಅವನನ್ನು ವಿಶೇಷ ಅಂತ ಹೇಳೋದು ಹೇಗೆ? ಇದು ಆದ್ದರಿಂದ ಇವು ವಿಶೇಷಣಗಳಲ್ಲ, ಪ್ರತ್ಯಾಯಿಕ ಪದಾನಿ ತಾನಿ. ಬ್ರಹ್ಮನನ್ನು ಸೂಚನೆ ಮಾಡೋದಕ್ಕೆ ಉಪಯೋಗಿಸುವ ಪದಗಳಷ್ಟೇನೆ. ಇಲ್ಲಿ ಹೀಗೆ ವಿಶ್ವ ತುರ್ಯ, ತುರ್ಯ ವಿಶ್ವ, ತುರ್ಯ ತೈಜಸ, ತುರ್ಯ ಪ್ರಾಜ್ಞ ಅಂತನ್ನೋದು ತುರ್ಯನಿಗೆ ವಿಶೇಷಣಗಳಾಗಿ ಹೇಳೋ ಹಾಗಿಲ್ಲ. ನಾವು ಈಗ ಎಚ್ಚರವಾಗಿರತಕ್ಕಂಥ ಜೀವ, ಈಗ ನಿದ್ರೆ ಮಾಡ್ತಾ ಇರತಕ್ಕಂಥ ಜೀವ, ಕನಸು ಕಾಣ್ತಾ ಇರತಕ್ಕಂಥ ಜೀವ ಅಂತ ಹೇಳಿದ ಹಾಗೆ ಇವನು ಎಚ್ಚರವಾಗಿರೋ ಬ್ರಹ್ಮ, ಇವನು ಕನಸು ಕಾಣ್ತಾ ಇರೋ ಬ್ರಹ್ಮ ಅಂತ ಹೇಳೋ ಹಾಗಿಲ್ಲ. ಇದು ವಿಶೇಷಣ ವಿಶೇಷ್ಯ ಅಭಾವ. ಈ ವಿಶೇಷಣ ವಿಶೇಷ್ಯ ಅಭಾವ ಎಲ್ಲಿ ಬರುತ್ತೆ? ಅಪರಿಚ್ಛಿನ್ನತ್ವ. ಬ್ರಹ್ಮನಲ್ಲಿ ಇಷ್ಟು ಭಾಗ ವಿಶ್ವಕ್ಕೆ ಹೋಗಬೇಕು, ಇಷ್ಟು ಭಾಗ ತೈಜಸಕ್ಕೂ, ಹೀಗೆ ಹೇಳೋ ಹಾಗಿಲ್ಲ ನಾವು. ಪರಿಚ್ಛೇದ ಅಭಾವ. ಇದನ್ನು ಅದ್ವೈತ ಅಂತ ಅವರು ಕರೀತಾರೆ. ಅದ್ವೈತ. ಇಲ್ಲಿ ಪರಿಚ್ಛೇದ ಅಂತನೋ ಸಾಧ್ಯ ಇಲ್ಲ. ಅವನಲ್ಲಿ 3 ಅವಸ್ಥೆಗಳಲ್ಲೂ ಅವನು ವ್ಯಾಪಿಸಿಕೊಂಡಿದ್ದಾನೆ. 3 ಅವಸ್ಥೆಗಳು ಇದ್ರೂ ಇವನ ಸ್ವರೂಪ ಹೋಗಿಲ್ಲ. ಇವನ ಸ್ವರೂಪ ಹೋಗದೇ ಇರೋದ್ರಿಂದ ಇವನ ಸ್ವರೂಪ ಹಂಚಿ ಹೋಗಿಲ್ಲ. ವಿಶ್ವಾತ ಇದನ್ನು ಅದ್ವೈತ ಅಂತ ನಾವು ಮಾತು ಹೇಳ್ತಾ ಇದ್ದೆ. ಪ್ರೀತಿ ಭಾವ ಅಂತಿಲ್ಲ, ಭೇದ ಅಂತಿಲ್ಲ. ಅವನು ಅದ್ವೈತವೇ ಆಗಿರುತ್ತಾನೆ. ಆದ್ದರಿಂದ ಅವರು ಅದ್ವೈತ ಅಂತನ್ನೋದನ್ನ ಸರ್ವಭಾವಾನಾಂ ಅದ್ವೈತ ಅಂತ ತಗೊಳ್ಳೋಲ್ಲ. ಅದ್ವೈತ ಅವ್ಯಯ ಅಂತಿದ್ದ ಹಾಗೇನೆ ಅದು ಸ್ವತಂತ್ರವಾದ ಪದ. ಅವ್ಯಯ, ವಿಭು, ಅದ್ವೈತ. ಅದ್ವೈತ ಅಂತನ್ನೋದೇ ಒಂದು ಬೇರೆಯಾದ ಪದ. ಮತ್ತೆ ಸರ್ವ ದುಃಖಾನಾಂ ಸರ್ವಭಾವಾನಾಂ ದೇವ. ಆ ದೇವ ಅಂತನ್ನೋದು ಸರ್ವಭಾವಗಳಿಗೂ ಅವನು ದೇವ. ದೇವ ಅಂದ್ರೇನು? ಉಪಾಸ್ಯಮಾನತ್ವ. ಸರ್ವಭಾವಾನಾಂ ಸರ್ವಜೀವಾನಾಂ ಉಪಾಸ್ಯತ್ವೇನ ದೇವ. ಎಲ್ಲ ಜೀವರುಗಳಿಗೂ ಕೂಡ ಅವನೇ ಉಪಾಸ್ಯನಾದನು. ಒಂದು ಇಲ್ಲಿ ನಾನು ಕನಸು ಕಾಣ್ತಾ ಇದ್ದೀನಿ, ಇನ್ನೊಬ್ಬರು ಕನಸು ಕಾಣ್ತಾರೆ, ಇನ್ನೊಬ್ಬರು ಕನಸು ಕಾಣ್ತಾರೆ. ಇವರು 3 ಜನಕ್ಕೂ 3 ಬೇರೆ ಬೇರೆ ತುರಿಯರು ಅಂತ ಹೇಳೋ ಹಾಗಿಲ್ಲ ಅಂತ ಈ ಭಾವ. ನಾವು ಎಚ್ಚರವಾಗಿದ್ದೀವಿ. ಎಚ್ಚರವಾಗಿರುವಾಗ ಇಷ್ಟೊಂದು ಜೀವಗಳಿದೆ, ಇಷ್ಟು ಜೀವದ ಎಚ್ಚರಿಕೆ ಅಂತ ಇದೆ. ಆದರೆ ಬ್ರಹ್ಮನ ದೃಷ್ಟಿಯಿಂದ ನೋಡಿದಾಗ ಇಷ್ಟೊಂದು ದೃಷ್ಟಿ, ಇಷ್ಟೊಂದು ಜೀವ ಅಂತ ಹೇಳೋ ಹಾಗಿಲ್ಲ. ಸರ್ವಭಾವಾನಾಂ ದೇವ ಏಕಃ. ದೇವ ಅದು ಎಲ್ಲರಿಗೂ ಉಪಾಸ್ಯನಾದವನು ಒಬ್ಬನೇ. ಒನ್ ಪ್ರಿನ್ಸಿಪಲ್ ವಿಚ್ ಈಸ್ ಇನ್ ದಿ ಬ್ಯಾಕ್ಗ್ರೌಂಡ್ ಆಫ್ ಆಲ್ ದಿ ಇಂಡಿವಿಜುವಲ್ಸ್ ಅಂಡ್ ಆಲ್ ದಿ ಸ್ಟೇಟ್ಸ್. ಇದು ಸರ್ವಭಾವಾನಾಂ ದೇವ. ಸರ್ವಭಾವಾನಾಂ ಸರ್ವಜೀವಾನಾಂ ದೇವ ಉಪಾಸ್ಯ ಇತ್ಯರ್ಥ. ಅಂದರೆ ಜೀವ ಎಲ್ಲರಿಗೂ ಕೂಡ ಇವನ ಒಂದು ಬೆಳಕು ಅಂತಲೇ ಇದೆ, ಅವನಲ್ಲೇ ಗಮ್ಯಸ್ಥಾನ ಅಂತ ಇದೆ. ಅದು ಎಲ್ಲ ಜೀವರ ಎಲ್ಲ ಅವಸ್ಥೆಗಳಿಗೂ ಕೂಡ ಮೂಲಭೂತವಾಗಿ ಬ್ರಹ್ಮ ಅಂತ ಇದ್ದಾನೆ. ಆಧಾರವಾಗಿ ಅಧಿಷ್ಠಾನವಾಗಿ ಒಬ್ಬನೇ ಬ್ರಹ್ಮ ಇದ್ದಾನೆ. ಮತ್ತು ಎಲ್ಲ ಜೀವರು ಕೂಡ ಹೋಗಬೇಕಾದಲ್ಲಿ ಅಲ್ಲಿ ಗಮ್ಯಸ್ಥಾನತ್ವ ಉಪಾಸ್ಯ. ಇದು ಸರ್ವಭಾವಾನಾಂ ದೇವ ಯಹ ವಿಭು ಸ್ಮೃತ. ಇಲ್ಲಿ ಮಧ್ವಾಚಾರ್ಯರ ಪ್ರಕಾರ ಇಲ್ಲಿ ದೇವ ಅಂತಲೂ ಸರ್ವಭಾವಾನಾಂ ಅಂತಲೂ ಜೊತೆಗೆ ಸೇರಿಕೊಂಡು ಬರಬೇಕು. ಈ ಜೀವಗಳು ಬೇರೆ ಬೇರೆಯಾದರೂ, ಜೀವದ ಅವಸ್ಥೆಗಳು ಬೇರೆ ಬೇರೆಯಾದರೂ, ಜೀವ ಭಾವಗಳು ಬೇರೆಯಾದರೂ ಎಲ್ಲರಲ್ಲಿಯೂ ಅಂತರ್ಯಾಮಿಯಾಗಿರತಕ್ಕ ಒಬ್ಬನೇ ಬ್ರಹ್ಮ ಅಂತನ್ನೋದು ಅವರ ಪ್ರಕಾರ ಕಾರಿಕೆಯ. ಅವರ ಕಾರಿಕೆನೋರ ಮಂತ್ರ ಅಂತ ಕರೀತಾರೆ. ಮಂತ್ರ ಸರಿ. ಒಂದು ಪ್ರಶ್ನೆ. ಈ ವಿಶ್ವ ತೈಜಸ ಪ್ರಾಜ್ಞ ಆ ಅವಸ್ಥೆಗಳಲ್ಲಿ ಈ ತುರಿಯ ಅಂತ ಬೇರೆ ಒಂದಿಲ್ಲ, ಬೇರೆ ಮಾತಿನಲ್ಲಿ ಹೇಳಬೇಕಲ್ಲ ನಾವು. ಆ ಟೈಮಲ್ಲಿ ಅವನಿಗೆ ಯಥಾರ್ಥ ಜ್ಞಾನ ಇರೋಲ್ಲ. ಯಥಾರ್ಥ ಜ್ಞಾನ ಇದ್ರೆ ಅವಿದ್ಯೆಯಿಂದ ಬಂದ
ಅದೇ ಅವಿದ್ಯೆ ಅಂತ ಬರಬೇಕು ಮುಂದೆ. ಆ ಅವಿದ್ಯೆ ಬೀಜಭಾವವೋ ಫಲವೋ ಅಂತ ನಾವು ಮುಂದೆ ಬರ್ತೇವೆ. ಹೌದು, ಅವಿದ್ಯೆ ಅಂದ್ರೆ ಏನು? ಅಗ್ರಹಣ ಅನ್ಯಥಾಗ್ರಹಣ ಅಂತ ಎರಡಿದೆ. ಏಳನೇ ಮಾಂಡೂಕ್ಯ ಉಪನಿಷತ್ ವಾಕ್ಯ ಆದಮೇಲೆ 7ನೇ ವಾಕ್ಯ ಆದಮೇಲೆ ಕಾರ್ಯ. ಆಮೇಲೆ ತುರಿಯ ಅಂತ ಒಂದು ರಾಶಿ ಮಾಡುದು, ರಾಶೀಕರಣ ಅಂತ ಕರೀತಾರೆ. ಜಾಗೃತನ ನಾವು ನಿಜವಾದದ್ದು ಅಂತ ನಂಬಿಕೊಡ್ತೀವಿ. ಸತ್ಯಂ ಯಾವುದು ಕಣ್ಣಿಗೆ ಕಾಣುತ್ತೋ, ಇಂದ್ರಿಯ ಗೋಚರವಾಗುತ್ತೋ ಅನ್ನೇ ನಾವು ದಿಟ್ಟವಾದದ್ದು. Reality does not hold. ಆಮೇಲೆ ಪ್ರಾಜ್ಞಾ ಅಂತ ಅನ್ನೋದು ಬೇರೆ ಬೇರೆ, ವಿಶ್ವ ಅಂತ ಅನ್ನೋದು ಬೇರೆ. ಅಂತ ಹೇಳಿ ಎಟ್ ಎ ಪರ್ಟಿಕ್ಯುಲರ್ ಈ ಸ್ಟೇಟೇ ಸ್ವಪ್ನದ ಸ್ಟೇಟ್, ಈ ಎಚ್ಚರದ ಸ್ಟೇಟ್. ಸೊ ದಿ ವೇಕಿಂಗ್ ಸ್ಟೇಟ್ ಈಸ್ ಲೈಕ್ ಡ್ರೀಮ್ ಸ್ಟೇಟ್. ಸೊ ಅದು ಎರಡೂ ಕೂಡಿಸಿ ಒಂದು ರಾಶಿ. ಆ ಸುಷುಪ್ತಿ ಅಂತ ಅನ್ನೋದು ಇನ್ನೊಂದು ರಾಶಿ. ಇವರ ಕ್ರಮ ಇಲ್ಲಿ ಕಾರಿಕೆಯಲ್ಲಿ ಕ್ರಮ ಹೇಗೆ ಮಾಡ್ಕೊಂಡಿದ್ದಾರೆ ಗೌಡಪಾದಿ ಕಾರಿಕೆಯಲ್ಲಿ. ಮೊದಲು ಸ್ಥೂಲವಾಗಿ ರಾಶಿ ಅರಾಶಿ ಅಂತ ಮಾಡಿ, ರಾಶಿಯಲ್ಲೂ ಕೂಡ ಎರಡು ಅವಸ್ಥೆಗಳು ಸೇರಿ ಒಂದು ರಾಶಿ. ಯಾವುದು? ಎಚ್ಚರ ಮತ್ತು ಕನಸು ಸೇರಿ ಒಂದು ರಾಶಿ. ಈ ಸುಷುಪ್ತಿ ಅಂತ ಅನ್ನೋದು ಇನ್ನೊಂದು ರಾಶಿ. ಈ ಎರಡು ರಾಶಿಗಳಲ್ಲಿ ಈ ವಿಶ್ವ ತೈಜಸ ಅಂತ ಅನ್ನೋದ್ರಲ್ಲಿ ಏನು ಕ್ರೈಟೀರಿಯನ್ ಇದೆ, ಆಮೇಲೆ ಸುಷುಪ್ತಿ ಅಥವಾ ಪ್ರಾಜ್ಞಾ ಅಂತ ಅನ್ನೋದ್ರಲ್ಲಿ ಏನು ಕ್ರೈಟೀರಿಯನ್. ಹೀಗೆ ಸಾಮಾನ್ಯ ವಿಶೇಷಗಳನ್ನು ಹೇಳೋದಕ್ಕಾಗಿ ಕಾರ್ಯ ಕಾರಣ ಅಂತ ನಾವು ಮಾತನ್ನು ಉಪಯೋಗಿಸ್ತಾರೆ. ಕಾರ್ಯಕಾರಣ ಬದ್ಧೌ ತೌ ಇಷ್ಯೇತೆ ವಿಶ್ವ ತೈಜಸವು. ಎರಡನ್ನು ತಗೊಳ್ತಾರೆ. ಎರಡು, ದಿ ವೇಕ್ಫುಲ್ ಸ್ಟೇಟ್ ಅಂಡ್ ದಿ ಡ್ರೀಮಿಂಗ್ ಸ್ಟೇಟ್. ತೌ ವಿಶ್ವ ತೈಜಸವು. ಯಾವುದನ್ನು ವಿಶ್ವ ಅಂತ ನಿರ್ದೇಶನ ಮಾಡ್ತೀವೋ, ಯಾವುದನ್ನು ತೈಜಸ ಅಂತ ನಿರ್ದೇಶನ ಮಾಡ್ತೀವೋ, ಆ ಎಚ್ಚರ ಕನಸು ಜಾಗ್ರತ್ ಸ್ವಪ್ನ ಇದು ತೌ ಇಷ್ಯೇತೆ. ಇಷ್ ಅಂತ ನಾವು ಧಾತುವಿಗೆ ವಾಂಛನೆ, ಡಿಸೈರ್ ಟು. ಅಲ್ಲಿ ಇಷ್ಯೇತೆ ಅನ್ನೋದ್ರಲ್ಲಿ ದೇರ್ ಈಸ್ ಎ ನ್ಯಾಚುರಲ್ ವಾಂಟಿಂಗ್ ಆನ್ ದಿ ಪಾರ್ಟ್ ಆಫ್ ಪೀಪಲ್ ಟು ಕನ್ಸಿಡರ್ ದೀಸ್ ಟು ಸ್ಟೇಟ್ಸ್ ಆಸ್ ಮೋರ್ ಇಂಪಾರ್ಟೆಂಟ್ ದೆನ್ ದಿ ಅದರ್ಸ್ ಅಂತ ಅನ್ನೋದಕ್ಕಾಗಿ ಇಷ್ಯೇತೆ. ಇಷ್ಯೇತೆ ಅಂದರೆ ಲಕ್ಷ್ಯೇತೆ. ಇದಕ್ಕೆ ಲಕ್ಷಣಗಳನ್ನು ಹೇಳ್ತಾರೆ. ಆದರೆ ಇದು ಉಚ್ಯತೆ ಲಕ್ಷ್ಯ ಹೀಗೆ ಹೇಳೋದಲ್ಲದೆ ಇಷ್ಯೇತೆ ಅಂತ ಯಾಕೆ ಹೇಳಿದ್ದಾರೆ ಅಂದರೆ, ಇದು ಎರಡು ಅವಸ್ಥೆಗಳನ್ನ ಅಜ್ಞರಾದವರು ಇದು ಮುಖ್ಯ,
ಇನ್ನು ನಿದ್ರೆ ಅಂತನ್ನೋದು ಅದು ಅಬೋಧ, ಅಲ್ಲಿ ಏನು ಕಾನ್ಷಿಯಸ್ನೆಸ್ ಇಲ್ಲ, ಅದೊಂದು ಅವೇರ್ನೆಸ್ ಇಲ್ಲ. ದಟ್ಸ್ ನಾಟ್ ಟು ಬಿ ಸ್ಪೋಕನ್ ಆಫ್ ಎಸ್ ರಿಯಾಲಿಟಿ. ತುರ್ಯ ಅಂತನ್ನೋದು ನಮ್ಮ ಅನುಭವಕ್ಕೆ ಬರದೇ ಇರೋದು. ಆದ್ರಿಂದ ಇದು ಸಾಮಾನ್ಯ ಮನುಷ್ಯರ ಪಾಲಿಗೆ ಯಾವುದು ಸತ್ಯ? ಈ ದೌ ವಿಶ್ವ ತೈಜಸೌ ಹಿಷ್ಯೇತೆ ಅಂತ ನಾವು ಮಾತಿನ ಬಲ ಅದು. ಇಶು ಧಾತುವಿನಿಂದ ತಗೊಂಡು ಇಶು ವಾಂಛನೆ. ಸೊ ಇದು ಯಾಕೆ ಹೀಗೆ ಅರ್ಥ ಮಾಡಿದ್ದಾರೆ ಅಂತಂದರೆ, ಆಚಾರ್ಯರು ಈ ಅವಿದ್ಯಾ ಕಾಮಕರ್ಮ ಅಂತನ್ನೋದ್ರಿಂದ ಈ ಭೇದ ಆಗಿದೆ ಅಂತ ತೋರಿಸ್ತಾ ಇದ್ದಾರಲ್ಲ. ಇಲ್ಲಿ ಅವಿದ್ಯಾ ಅಂತನ್ನೋದು ಮೂಲಭೂತವಾಗಿರ್ತಕ್ಕಂಥ ನಾನ್ ಸ್ಪೆಸಿಫಿಕ್, ಒಂದು ಕ್ಲೌಡಿ. ಅದರಲ್ಲಿ ಕಾಮ ಅಂತನ್ನೋದು ಇಟ್ ಇಸ್ ದಿ ಜನರೇಟಿವ್ ಪ್ರಿನ್ಸಿಪಲ್. ಆ ಜನರೇಟಿವ್ ಪ್ರಿನ್ಸಿಪಲ್ ಅಂತ ಹೇಳೋದಕ್ಕಾಗಿ ಇಷ್ಯೇತೆ. ಇದು ಕಾರಿಕೆಗಳಲ್ಲಿ ಸ್ವಲ್ಪಾಕ್ಷರ ಬಹ್ವರ್ಥ ಅಂತ ನಿಯಮ ಇದೆ. ಕಾರಿಕೆಗಳು ಹೇಗಿರಬೇಕು ಅಂದರೆ ಸ್ವಲ್ಪಾಕ್ಷರಂ ಬಹ್ವರ್ಥಂ, ಬಹಳ ಅರ್ಥಗಳನ್ನು ಕೂಡಿಕೊಂಡಿರಬೇಕು. ಅಕ್ಷರಗಳು ಸ್ವಲ್ಪ ಇರಬೇಕು, ಅಂದರೆ ಮಾತುಗಳು ಸಣ್ಣದಾಗಿರಬೇಕು, ಅದಕ್ಕೆ ಅರ್ಥ ವಿಶಾಲವಾಗಿರಬೇಕು. ಆದ್ದರಿಂದ ಒಂದೊಂದು ಮಾತಿಗೂ ಕೂಡ ಒಂದು ಪರಿಕಲ್ಪಿತಾರ್ಥ, ಅಭಿನಿಷ್ಪನ್ನಾರ್ಥ ಅಂತ ಎರಡು ಇಟ್ಟಿರ್ತಾರೆ. ಅಂದರೆ ಏನು? ಸಾಮಾನ್ಯ ಡಿಕ್ಷನರಿ ಮೀನಿಂಗ್ ಒಂದು, ಇನ್ನೊಂದು ನಿಘಂಟುವಿನಲ್ಲಿ ಯಾವ ಧಾತ್ವರ್ಥದಿಂದ ಇದು ಪದ ಬಂದಿದೆ, ಅದರಿಂದ ಇಷ್ಯೇತೆ ಅಂತನ್ನೋದ್ರಲ್ಲಿ ಕಾಮವನ್ನು ಹೇಳಿ ಅವಿದ್ಯಾ ಕಾಮ ಕರ್ಮ ಇದರಿಂದ ಜಗತ್ತು ಬಂದಿದೆ ಅಂತ ತೋರಿಸೋದಕ್ಕಾಗಿ ವಿಶ್ವತೈಜಸೌ ಇಷ್ಯೇತೆ ಅಜ್ಞೈಹಿ ಸಾಮಾನ್ಯೈಹಿ ಬಾಲೈಹಿ ಅಂತ ಸೇರಿಸ್ಕೊಳ್ಬೇಕು. ಇಷ್ಯೇತೆ ಇಲ್ಲಿ ಏನು ಹೇಳ್ತಾ ಇರೋದಕ್ಕೆ, ಇದನ್ನ ಎರಡಾದರೂ ಕೂಡ ಎರಡನ್ನು ಒಟ್ಟಿಗೆ ಸೇರಿಸಿ ಸಾಮಾನ್ಯ ಜನರು ತಿಳ್ಕೊಡ್ತಾರೆ. ದೌ ವಿಶ್ವತೈಜಸೌ ಇಷ್ಯೇತೆ. ದಿ ಕಾಮನ್ ಪೀಪಲ್ ಡೋಂಟ್ ಮೇಕ್ ಎ ಡಿಸ್ಟಿಂಕ್ಷನ್ ಬಿಟ್ವೀನ್ wakefulness and dream, because in dream also there is an element of wakefulness, and in waking state there is an element of desire which is the basis for the dream. ಅದರಿಂದ ದೌ ಇಷ್ಯೇತೆ ವಿಶ್ವತೈಜಸೌ. ಹೇಗೆ? ಕಾರ್ಯಕಾರಣ ಬದ್ಧೌ ಅನ್ನೋ ಮಾತಿಗೆ ಉಪಾಧಿಯುಕ್ತೌ, ಉಪಾಧಿಯಿಂದ ಕೂಡಿಕೊಂಡಿವೆ ಎರಡು. ಇಷ್ಯೇತೆ ಅವಿವೇಕಿಭಿಹಿ, ಅವಿವೇಕಿಗಳಾದವರು ಅಂದರೆ ಬ್ರಹ್ಮಜ್ಞಾನ ಇಲ್ಲದೇ ಇದ್ದವರು, ಸಮ್ಯಕ್ ದರ್ಶನ ಇಲ್ಲದೇ ಇದ್ದವರು ಈ ತೌ ಇಷ್ಯೇತೆ ಇದು ಎರಡನ್ನು ಮಾತ್ರ ಎತ್ತಿ ಹೇಳ್ತಾರೆ. ಹೇಗೆ? ಕಾರ್ಯ ಕಾರಣ ಬದ್ಧೌ, ಕಾರಣವನ್ನ ಉಪಾಧಿಗಳನ್ನಾಗಿ ತಗೊಂಡು ಈ ವಿಶ್ವ ತೈಜಸ ಈ ಎರಡನ್ನ ಇವರು ಹೇಳಿಕೊಳ್ತಾರೆ. ಇಲ್ಲಿ ಕಾರ್ಯ ಅಂತನೋ ಮಾತು ಕ್ರಿಯತೆ ಇತಿ ಫಲ. ಕಾರ್ಯಂ ಅನ್ನೋ ಮಾತು, ಕಾರ್ಯಂ ಅಂತನೋ ಮಾತಿಗೆ ಅರ್ಥ ಏನು? ಕ್ರಿಯತೆ ಇತಿ ಫಲಂ. ಯಾವುದಕ್ಕಾಗಿ ಒಂದು ಕೆಲಸ ನಡೆಯುತ್ತೋ ಇದು ಕ್ರಿಯತೆ. ಅಂದರೆ ಕರ್ಮಂ ಅಧಿಕೃತ್ಯ ಕರ್ಮ ಕ್ರಿಯತೆ. ಯಾವುದಾದ್ರೂ ಒಂದು ಆಬ್ಜೆಕ್ಟನ್ನು ಮನಸ್ಸಿನಲ್ಲಿ ಇಟ್ಟುಕೊಂಡು ಒಂದು ಕೆಲಸ ನಡೆಯುತ್ತೆ, ಇದು ಕ್ರಿಯತೆ ಇತಿ ಕರ್ಮ. ಕಾರ್ಯಂ ಕ್ರಿಯತೆ ಇತಿ ಫಲಭಾವ. ಒಂದು ಕೆಲಸದಿಂದ ಏನು ಫಲ ಆಗುತ್ತೋ, ಯಾವುದು ಬರುತ್ತೋ ಹೊರಗೆ, ಯಾವುದನ್ನು ಮನಸ್ಸಲ್ಲಿ ಇಟ್ಟುಕೊಂಡು ಒಂದು ಕೆಲಸ ಪ್ರವೃತ್ತವಾಗಿದೆಯೋ ಇದನ್ನ ಕಾರ್ಯಂ ಅಂತ ಕರೆದಿದ್ದಾರೆ. ಮತ್ತೆ ಕಾರಣ ಅಂತನ್ನೋದಕ್ಕೆ ಕರೋತಿ ಇತಿ ಕಾರಣ, ಒಂದು ಕಾಸೇಟಿವ್ ಪ್ರಿನ್ಸಿಪಲ್, ದಟ್ ವಿಚ್ ಮೇಕ್ಸ್ ಸಮಥಿಂಗ್ ಟು ಅಕರ್, ಟು ಹ್ಯಾಪನ್. ಇದು ಬೀಜಭಾವ ಅಂತ ಕರೀತಾರೆ. ದಿ ಸೀಡ್ ಆಫ್ ಸಮಥಿಂಗ್, ದಿ ಸೀಡ್ ವಿಚ್ ಸ್ಪ್ರೌಟ್ಸ್. ಈ ಕಾರ್ಯ ಅಂತನ್ನೋದ್ರಲ್ಲಿ ಫಲ, ಈ ಕಾರಣ ಅಂತನ್ನೋದ್ರಲ್ಲಿ ಬೀಜ. ಇದು ಎರಡನ್ನ ಕಾರ್ಯಕಾರಣ ಬದ್ಧವು. ಇದಕ್ಕೆ ವ್ಯಾಖ್ಯಾನದಲ್ಲಿ ಏನು ಹೇಳ್ತಾರೆ? ತತ್ವಾಗ್ರಹಣ
ಅನ್ಯಥಾಗ್ರಹಣಾಭ್ಯಾಂ ಬೀಜಫಲಭಾವಾಭ್ಯಾಂ ತೌ ಯಥೋಕ್ತೌ ವಿಶ್ವತೈಜಸೌ ಬದ್ಧೌ ಸಂಗ್ರಹೀತೌ ಇತಿ ಇಷ್ಯೇತೆ ಲಕ್ಷ್ಯೇತೆ ಅವಿವೇಕಿಭಿಃ. ವಿವೇಕಿಗಳಲ್ಲದೇ ಇದ್ದವರು ಇದು ಎರಡನ್ನ as the criteria or as the ವಿಂಗಡಣೆ ಮಾಡ್ತಿರೋ ಈ ಕಾರ್ಯ ಕಾರಣ ಅಂತ ಅದನ್ನೇ ಹೇಳ್ತಾರೆ. ಈ ಕಾರ್ಯ ಅಂತನ್ನೋದನ್ನ ಇಲ್ಲಿ ತತ್ವ ಅಗ್ರಹಣ ಅನ್ಯಥಾಗ್ರಹಣಾಭ್ಯಾಂ. ಒಂದು ವಸ್ತು ಇದೆ, ವಸ್ತು ನಮ್ಮ ತಿಳುವಳಿಕೆ ಹಾಗೆ ಯಾವುದೋ ಒಂದು ಅಡ್ಡಿ ವಸ್ತುವಿನಲ್ಲೇ ಇರುತ್ತೆ ಅಥವಾ ನಮ್ಮಲ್ಲೇ ಇರುತ್ತೆ. ಇದನ್ನು ಅಗ್ರಹಣ ತತ್ವ. ಅದು ಹೇಗಿದೆಯೋ ಹಾಗಿರೋದು ತತ್ವ. ಅದು ಅದಾಗಿರತಕ್ಕಂಥದ್ದು ಅಂದ್ರೆ ಯಾಥಾರ್ಥ್ಯ.